ಬೇರೊಬ್ರು ಯಾರೋ ಫೋನ್ ಮಾಡಿ ಮಾತಾಡಿದರು. ಅವ್ರು ಹೇಳಿದ್ರು ಅಣ್ಣ ಈ ಥರ ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಟೋಟಲ್ ಲಾಸು ಕ್ಯಾಬಿನು. ಸಿದ್ದಾಯ್ತು ಅವತ್ತು ಎಲ್ಲ. ಆಮೇಲೆ ಇನ್ಸ್ಪೆಕ್ಟ್ರು ಅವರು ಇವರು ಕೇಸೆಲ್ಲ ಇದು ಮಾಡಿ ತಿರ್ಗಾ ಆಮೇಲೆ ಟ್ರಾನ್ಸ್ಪೋರ್ಟ್ನವರೆಲ್ಲ ಇದು ಮಾಡಿ ಅವ್ರು ಬಂದು ತೀರಾ ಕಾರ್ನರ್ಗೆ ಇಲ್ಲಿ ಕಾಣ್ಬೋದು ನೋಡಿ, ಫೋಟೋ ನೋಡಿ ಕ್ಲಿಯರಾಗಿ. ಕಾರ್ನರ್ಗೆ ಹೋಗಿ ಟಚ್ ಆಗುತ್ತೆ. ನಾವು ಸ್ವಲ್ಪ ಸ್ಪೀಡಾಗಿ ಹೇಳಿದ್ರು ಪಾಸ್ ಆಗ್ಬಿಡೋದೇನೋ. ಏನು ನಮ್ಮ ಸಕಲೇಶ್ಪುರ ಸ್ಟೇಷನ್ ಬೇಕು, ಇದು ಸ್ಟೇಷನ್ ಬೇಕಾಗಿಲ್ಲಪ್ಪ. ಅಷ್ಟು ಹೈವೇಲಿ ಎಲ್ಲೇ ಆಕ್ಸಿಡೆಂಟ್ ಆದರೂ 25,000. ಒಬ್ರು ಹೇಳ್ತಾರೆ ಫ್ರೆಂಡ್ಸು ಹಂಗೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಆಗ್ಬರ್ತಾರೆ ಅಂತ. ಲೈಫಲ್ಲಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾವ ಫ್ರೆಂಡ್ಸು ಯಾವ ಕಷ್ಟಕ್ಕೂ ಆಗಲ್ಲ. ಯಾರೇ ಆಗಲಿ ಪಾಲು ಸಾಲ ಮಾಡಿ ಅವ್ರಿಗೆ ನೀರು ಪಾಲು. ಇತ್ತಾಗ 1,20,000 ಸಾಲ ಮಾಡಿದ್ದು ಕಂತು ಕಟ್ಟಿದೆ ಗಾಡಿಗೆ, ಅದು ನೀರು ಪಾಲು. ಗಾಡಿ ಬಿಡಿಸ್ಕೊಂಡಿಲ್ಲ, ಬರೀ ಸುಮ್ಮನೆ ನಿಂತಿರ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಲೈಫ್ ಜರ್ನಿ ಪಾರ್ಟ್ 8ಗೆ ಸ್ವಾಗತ. ಸುಮಾರು ಜನ ಮೆಸೇಜ್ ಹಾಕಿದ್ರು, ಅಣ್ಣ ಬೇಗ ಹಾಕಿ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಹಾಕೋಣ ಅಂತೇಳಿ ತುಂಬ ಜನ ಮೆಸೇಜ್ ಹಾಕಿದ್ರ. ತುಂಬಾ ಖುಷಿ ಆಯಿತು. ಬರೀ ಪಾರ್ಟ್ 8 ಇವತ್ತು ಹಾಕ್ಬಿಡೋಣ ಅಂತೇಳಿ ಸುಮ್ಮನೆ ಕೂತಿದ್ದೆ, ಹಾಗೆ ವಿಡಿಯೋ ಮಾಡಿದೆ. ಗಾಡಿ ಚೇಂಜು ಅಂದರೆ ನಮ್ಮ ಗಾಡಿಯಲ್ಲಿ ಮುಂದೆ ನಿಂತೈತೆ, ಕಾಣ್ತಿರ್ಬೋದು. ನಮ್ಮ ಅರ್ಜುನ ಅಲ್ಲಿ ನಿಂತಿದ್ದಾನೆ. ನಮ್ಮ ಸ್ನೇಹಿತರು, ನಮ್ಮ ಸಬ್ಸ್ಕ್ರೈಬರು, ನಮ್ಮ ಫ್ರೆಂಡು, ನಮ್ಮ ಮುದಿಯಪ್ಪರ ಗಾಡಿಯಲ್ಲಿ ಕೂತಿದ್ದೀನಿ. ಹಂಗೆ ಇವ್ರ ಗಾಡಿಯಲ್ಲಿ ಸ್ವಲ್ಪ ವ್ಯೂ ಚೇಂಜ್ ಆಗುತ್ತಲ್ಲ ಅಂದ್ಬಿಟ್ಟು ಈ ಗಾಡಿಯಿಂದನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪಾರ್ಟ್ 7ಅಲ್ಲಿ ಮತ್ತೆ ಒಂದು ಪ್ರಶ್ನೆ, ಅದಕ್ಕೊಂದು ಉತ್ತರ ಕೊಟ್ಬಿಡೋಣ. ಆಮೇಲೆ ಮುಂದಿಂದು ಕಂಟಿನ್ಯೂ ಮಾಡೋಣ. ಏನಪ್ಪ ಅಂದರೆ ಅದ್ರಾಗ ಹಾಕೋರೆ, ಅಣ್ಣ ನಿಮ್ಗೆ ಇಷ್ಟು ಜನ ಮೋಸ ಮಾಡಿದಾರಲ್ಲ, ನೀವು ಯಾರಿಗೂ ಮೋಸ ಮಾಡಿಲ್ವಾ ತಿಳಿಸಿ ಹೇಳಿ ಅಂತೇಳಿ ವಿಡಿಯೋ ಮೆಸೇಜ್ ಹಾಕಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಬ್ರದರ್, ನಾವು ಮನುಷ್ಯರೇ, ನಾವು ಸಣ್ಣ ಪುಟ್ಟ ಮಾಡಿರ್ಬೋದು, ಇಲ್ಲಂತಲ್ಲ. ಆದರೆ ಈ ಥರ ನನಗಾದಂಗೆ ಯಾರಿಗೂ ಮಾಡಿಲ್ಲ. ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತಲೇ ನಾನು ಗ್ಯಾರಂಟಿ ಹೇಳ್ತೀನಿ. ಅಂದರೆ ಕೆಲವೊಬ್ರ ಹತ್ರ ದುಡ್ಡು ಇಸ್ಕೊಂಡಿರೋದು ಇನ್ನೂವರೆಗೂ ಕೊಟ್ಟಿಲ್ಲ. ಆ ಟೈಮಲ್ಲಿ ಕಷ್ಟ ಟೈಮಲ್ಲಿ ಕೊಟ್ಟಿರೋದು. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಮ್ಮ ಲೋಕಿಗೆ 2,000 ಇಸ್ಕೊಂಡಿದ್ದು. ಆಮೇಲೆ ನಮ್ಮ ಗಂಗರಾಜ್ ಅವ್ನು ಮಾತಾಡೋದು ಬಿಟ್ಟು ಅಲ್ಲೇ 3 ವರ್ಷ ಆಯಿತು, ಅವ್ನಿಗೆ ಒಂದು 10,000 ಕೊಡಬೇಕು. ನಮ್ಮ ಚಂದ್ರ ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಬಿಕಾಪಟ್ಟಣಕ್ಕೆ ಕಾಸರಗೋಡು ಹೋಗ್ಬೇಕಾದ್ರೆ ಒಂದು ವಿಡಿಯೋ ಹಾಕಿದ್ದೆ, ನೈಟ್ ಊಟ ಮಾಡೋದು. ನಮ್ಮ ಚಂದ್ರ ಸಿಕ್ಕವನೇ ಅಂತೇಳಿ ಹಾಕಿದ್ದೆ, ಭಾಳ ವರ್ಷದ ಫ್ರೆಂಡ್ಸ್ಗೆ ಅಂತ. ಅವ್ನಿಗೊಂದು 5,000 ಕೊಡಬೇಕು. ಇನ್ನು ಅಷ್ಟೇ, ಬೆರಳಿಕೆ ಅಷ್ಟೇ. ನಾವೆಲ್ಲ ಒಂದು 20-25,000 ಒಳಗೆ ಎಲ್ಲ ಅಷ್ಟೇ. ನಾನು ಮತ್ತೆ ಅಂಥ ಮೋಸ ಮಾಡೋದು ಗಾಡಿಗಳು ಡ್ರೈವಿಂಗಲ್ಲಾಗಲಿ. ಇವತ್ತಿಗೂ ನಾನು ಓಡಿಸಿದ್ದು ಓನರ್ಗಳು ಪ್ರತಿಯೊಬ್ಬರಿಗೂ ಫೋನು, ಯಾರಿಗೇ ಆಗಲಿ ಫೋನ್ ಮಾಡಿಬಿಟ್ಟು, ಅಣ್ಣ ಈ ಥರ ಗಾಡಿ ಇಲ್ಲ, ಗಾಡಿ ಬತ್ತೀನಿ ಅಂತ ಹೇಳಿದ್ರೆ ಹೊಸ ಗಾಡಿ ಹಾಕ್ಕೊಡ್ತಾರೆ ನಮಗೆಲ್ಲ. ಸುಮಾರು ಜನ ಫೋನ್ ಮಾಡ್ತಾರೆ, ಹೊಸ ಗಾಡಿ ಹಾಕ್ಕೊಡ್ತೀನಿ ಬಾ ಅಣ್ಣ, ನಿಮ್ಗೆ ಯಾವ ಗಾಡಿ ಬೇಕು ಹೇಳೋ ಆ ಗಾಡಿ ಹಾಕ್ಕೊಡ್ತೀನಿ, ಬಂದು ಓಡಿಸ್ಕೊ ಹೋಗು ಅಂತ ಬಂದು ಫೋನ್ ಮಾಡಿ ಕರೀತಾರೆ. ನಾವು ಯಾವ ಓನರ್ಗೂ ಇವತ್ತರೆಗೂ ನಾವು ಮೋಸ ಮಾಡಿಲ್ಲ. ಯಾಕಂದರೆ ಸಂಪಾದನೆ ಮಾಡ್ತೀವಿ, ದುಡಿತೀವಿ, ಅನ್ನ ತಿಂತೀವಿ ಗಾಡಿಯಿಂದ. ಆ ಗಾಡಿಗೆ ಆಗಲಿ ಓನರ್ಗಾಗಲಿ ನಾವು ಯಾವತ್ತೂ ಆಗಲಿ ಇವತ್ತರೆಗೂ ಮೋಸ ಮಾಡೋದು, ಸುಳ್ಳು ಲೆಕ್ಕ ಕೊಡೋದು ಅವೆಲ್ಲ ಯಾವ ಓನರ್ಗೂ ನಾವು ಮಾಡಿಲ್ಲ. ನಮಗೆ ಸಂಬಳಕ್ಕೆ ಮಾಡೋದು, ಸಂಬಳ ಎಷ್ಟಾಗುತ್ತೋ ಅಷ್ಟೇ, ಅದು ತಕ್ಕನಂಗೆ ನಾನು ಮಾಡೋದು. ಯಾರೂ ಆಗಲಿ ಮೋಸ ಮಾಡಿಲ್ಲ. ಹಂಗೇನಾರು ಆಗಿದ್ದರೆ ನನಗೆ ಯಾರೂ ಇಷ್ಟೊಂದು ಇದು ಕೊಡಲ್ಲ, ಬೆಲೆಗಳು ಕೊಡಲ್ಲ. ಎಲ್ಲ ಹಳೆ ಓನರ್ಗಳೆಲ್ಲ ಸಿಕ್ಕಿದಾಗಲ್ಲ. ನಿನ್ನೆನೂ ನಮ್ಮ ಹಳೆ ಓನರ್ ಹತ್ರ ಫೋನ್ ಮಾಡಿ ಮಾತಾಡಿದೆ. ಸುಮಾರು ವರ್ಷ ಆಗಿತ್ತು, ಅವ್ರ ಹತ್ರನೂ ಫೋನೆಲ್ಲ ಮಾಡಿ ಮಾತಾಡಿದೆ. ಹೀಗೆ ನಾವಂತೂ ಯಾರಿಗೂ ತಿಳಿದು ಯಾರಿಗೂ ಮೋಸ ಮಾಡಿಲ್ಲ. ತಿಳಿದು ಅಲ್ಲ, ತಿಳಿದೇನು ಯಾರಿಗೂ ನಾವು ಮೋಸ ಮಾಡಿಲ್ಲ. ಆಯಿತಾ ಬ್ರದರ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಗಾಳಿ ಸಿಕ್ಕಾಬಿಟ್ಟೈತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಗಾಡಿಗೆ ಗುಲ್ಬರ್ಗದಲ್ಲಿ ಮಲಗಿದ್ದೆ, ಇನ್ನೊಂದು ಗಾಡಿ ರನ್ನಿಂಗಲ್ಲಿತ್ತು. 12 ಗಂಟೆ, ಒಂದು ಗಂಟೆನೇ 2 ಗಂಟೆ ರಾತ್ರಿ ಫೋನ್ ಮಾಡಿ ಡ್ರೈವರು ಹಿಂಗೆ ಕಾಪಾಡಿ ಅಂದ. ಅಲ್ಲಿಗೆ ಹೆಣ್ಣು ಮಾಡಿದ್ದೆ. ಅಲ್ಲಿಂದ ಏನಾಯ್ತು ಅನ್ನೋದು ಇವಾಗ ಕಂಟಿನ್ಯೂ ಮಾಡ್ತೀನಿ. ಗುಲ್ಬರ್ಗದಲ್ಲಿ ನಾನು ಆಲ್ಟಾಗಿ ಮಲಗಿದ್ದೆ. ಅವನು 2:30 ಫೋನ್ ಮಾಡಿದೆ, ಹಣ ಫೋನ್ ಮಾಡಿ ರಿಸೀವ್ ಮಾಡಿದೆ, ಹಣ ಕಾಪಾಡೋಣ ಅಂತ ಕಿಚ್ಕೋತಾ ಇದ್ದ. ಆಮೇಲೆ ಸಡನ್ನಾಗಿ ಫೋನ್ ಕಟ್ಟಾಯಿತು. ಫೋನ್ ಕಟ್ಟಾಗ್ತಿದ್ದಂಗೆ ಮತ್ತೆ ಎದ್ದು ತಿರ್ಗಾ ರಿಟರ್ನ್ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ ಅವನು. ಆಮೇಲೆ ಇನ್ನೊಂದ್ಸಲಿ ಅವನ ಕಡೆಯಿಂದನೇ ಫೋನ್ ಬಂತು ಕೇಳಿದಾಗ ಬೇರೊಬ್ರು ಯಾರೋ ಫೋನ್ ಮಾಡಿ ಮಾತಾಡಿದರು. ಅವ್ರು ಹೇಳಿದ್ರು, ಹಣ ಈ ಥರ ಗಾಡಿ ಆಕ್ಸಿಡೆಂಟ್ ಆಗ್ಬಿಡೈತೆ, ಟೋಟಲ್ ಲಾಸು ಕ್ಯಾಬಿನು. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಟೋಟಲ್ ಲಾಸು ಗಾಡಿ ಕ್ಯಾಬಿನು. ಡ್ರೈವರ್ಗೆ ಏನೂ ಆಗಿಲ್ಲ. ಡ್ರೈವರ್ನ ನಾವೇ ಇದು ಯಾವುದು ಮಾವಿನಕಾಯಿ ಸೀಸನ್ ಅವಾಗ ಈ ಬುಲೋರ ಗಾಡಿಗಳು ಪಿಕಪ್ ಎಲ್ಲ ಬರ್ತಾವಲ್ಲ, ತರಕಾರಿ ಹೊಡೆಯೋ ಗಾಡಿಯವರು, ಆ ಗಾಡಿಯವರು ಅವನ್ನ ಡೋರೆಲ್ಲ ಒಡೆದು ತೆಗೆದು ಆಚೆ ತೆಗೆದು ಡ್ರೈವರ್ನ. ಅವನು ತಗ್ಲಾಕಣಲ್ಲ, ಸಡನ್ನಾಗಿ ಯಾವ ಗಾಡಿಗಳಿದ್ದ ಹೋದಾಗ ಏನು ಮಾಡವನೇ, ಫೋನ್ ಮಾಡಿ ನನಗೆ ಫೋನ್ ಮಾಡಿ ಹಿಂಗಾಯ್ತು, ಕಾಪಾಡೋಣ ಅಂತ ಇದು ಮಾಡಿದ್ದವನು. ಅವಾಗ
ಆಮೇಲೆ ಬೇರೆ ಗಾಡಿಯವರೆಲ್ಲ ಬಂದು ತೆಗೆದ್ರು ಪಾಪ. ಆಮೇಲೆ ಏನೂ ಆಗಿದ್ದಿಲ್ಲ, ಸ್ಟೇರಿಂಗ್ ಬಂದು ಹಿಂಗೆ ಎದೆ ಹೊಡ್ಕೊಂಡಿತ್ತು ಅಷ್ಟೇ, ಲೈಟಾಗಿ ಅಷ್ಟೇ, ಜಾಸ್ತಿ ಏನು ನೀಟಾಗಿದ್ದಿಲ್ಲ. ಆಮೇಲೆಲ್ಲ ತೆಗೆದು ಹೇಳ್ಕೊಂಡ್ರು. ಆಮೇಲೆ ಹಿಂಗೆಲ್ಲ ಆಯಿತು ಅಂದರು. 2 ಗಂಟೆ ರಾತ್ರಿ ಆ ಗಾಡಿನೂ ಆಕ್ಸಿಡೆಂಟ್ ಆಗೇ ಹೋಯ್ತು. ಸರಿ ಇನ್ನೇನು ಮಾಡೋದು ಅಂತ ಗುಲ್ಬರ್ಗದಲ್ಲಿದ್ದೆ. ಗುಲ್ಬರ್ಗದಿಂದ ಅಲ್ಲಿಂದ 2 ಗಂಟೆಗೆ ತೆಗೆದು ಹೊರಟೆ. ಯಾಕಂದರೆ ಬೇರೆ ಗಾಡಿಗಳು ಬರೋಲ್ಲ, ಡ್ರಿಂಕ್ಸ್ಗಳಿಗೆ ಶಿಫ್ಟ್ ಮಾಡೋಕ್ಕೆಲ್ಲ ನಾನೇ ಬರಬೇಕು. ಮತ್ತು ಆ ಗಾಡಿ ಖಾಲಿ ಗಾಡಿ ಇತ್ತಲ್ವ, ಅದನ್ನೇ ಗುಲ್ಬರ್ಗದಿಂದ ಸೀದಾ ಅದು ಎಲ್ಲಾಗಿತ್ತಂದರೆ ಈಗ ನಮ್ಮ ಹೊಸಪೇಟೆಯಿಂದ ಕುಷ್ಟಗಿ ಹೋಗೋ ದಾರಿಯಲ್ಲಿ, ಕುಷ್ಟಗಿ ಒಂದೊಂದು 7 ಕಿಲೋಮೀಟ್ರ್ ಇದ್ದಂಗೆ ಹಿಂದೆನೇ ಒಂದು ಊರೈತೆ, ಅಲ್ಲಿ ಹಂಸವೆ. ಅಲ್ಲಿ ಫೋಟೋ ಕ್ಲಿಯರ್ ಆಗ್ತೀನಿ ನೋಡಿ. ಅಲ್ಲಿ ಹಂಸ ಹತ್ರ ಏನು ಮಾಡವನೇ, ಒಂದು ಕಂಟೈನರ್ ಗಾಡಿ ಸರಾಜಿ ಗಾಡಿ ರಿಪೇರಿಯಾಗಿ ನಿಂತುಬಿಡುತ್ತೆ. ರಿಪೇರಿ ಏನಾಗಿದ್ದಿಲ್ಲ ಅದು. ಅವನು ಏನು ಮಾಡಾನೆ, ಹಂಸಲ್ಲಿ ಬಿಟ್ಬಿಟ್ಟಾನೆ ಸ್ಪೀಡಾಗಿ. ಏನೋ ಫ್ಯೂಸ್ ಏನೋ ಬರ್ನ್ ಆಗೈತೆ, ಅಲ್ಲೇ ಹಾಕೊಂಡು ಮಲಿಕೊಂಬಿಟ್ಟವನೆ. ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲೇ ಹಾಕೊಂಡು ಮಲಿಕೊಂಬಿಟ್ಟವನೆ. ಆಮೇಲೆ ಇವು ನಮ್ಮವನು ಹೋಗವನೆ 2 ಗಂಟೆ ರಾತ್ರಿಯಲ್ಲಿ ನಿದ್ದೆ ಮಾಡ್ಕೊಂಡು ಹತ್ತತ್ರ ಹೋಗವನೆ. ಹಂಸ ಮೇಲೆ ಎದ್ದವನೆ. ಹಂಸ ದಡ ಅಂದ್ಕೊಳ್ಳೆ ಶೇಕ್ ಆಗೈತೆ, ಎಚ್ಚರ ಆಗಿಸ್ಕೊಂಡು ಗಾಡಿ ನೋಡ್ಬಿಟ್ಟವನೇ. ಸಡನ್ನಾಗಿ ಎಳೆದ್ಬಿಟ್ಟವ್ನು ರೈಟಿಗೆ. ಎಳೆದಿದ್ದಕ್ಕೆ ಅವನು ಬಚಾವು, ಡ್ರೈವರು ಎಳೆದಿಲ್ಲ ಅಂದಿರೋ ಅವನು ಸ್ಪಾಟ್ ಆಗ್ಬಿಡೋನು. ಸೀದಾ ಹೊಡ್ಬಿಟ್ಟು ಎಳೆದ್ಬಿಟ್ಟವನೇ. ಆದ್ರೂ ತೀರಾ ಕಾರ್ನರ್ಗೆ ಇಲ್ಲಿ ಕಾಣ್ಬೋದು ನೋಡಿ, ಫೋಟೋ ನೋಡಿ ಕ್ಲಿಯರಾಗಿ. ಕಾರ್ನರ್ಗೆ ಹೋಗಿ ಟಚ್ ಆಗೈತೆ. ನಾವು ಸ್ವಲ್ಪ ಸ್ಪೀಡಾಗಿ ಎಳೆದ್ರೆ ಪಾಸ್ ಆಗ್ಬಿಡೋದೇನೋ, ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ, ಅಲ್ಲಿ ಎಳ್ದ ಟಚ್ ಆಗೇ ಹೋಯ್ತು. ಕ್ಯಾಬಿನ್ ಪೂರ್ತಿ ಹೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ತಗೊಂಡು ಬಂದು ಬೆಳಗ್ಗೆ 9 ಗಂಟೆ ಬರೋಷ್ಟೊತ್ತಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೆ. ಅವನಿಗೆ ಕಂಪ್ಲೇಂಟ್ ಕೊಡು ಪೊಲೀಸ್ನವ್ರಿಗೆ, ಡ್ರಿಂಕ್ಸ್ ಲೋಡು ಇವಾಗಲೇ ಪೊಲೀಸ್ ಕಂಪ್ಲೇಂಟ್ ಮಾಡು, ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ಇರಬೇಕು, ಕಳ್ತನ ಆಗಬಾರ್ದು ಡ್ರಿಂಕ್ಸು ಅಂದ್ಬಿಟ್ಟು ಎಲ್ಲರಿಗೂ ಹೇಳಿ ಇನ್ಫಾರ್ಮ್ ಮಾಡಿ ನಾನು ಅಲ್ಲಿಂದ ತಗೊಂಡು ಬಂದೆ. ಗುಲ್ಬರ್ಗದಿಂದ ಗಾಡಿ ತಗೊಂಡು ಬಂದು ಮತ್ತು ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಕ್ರೇನೆಲ್ಲ ತರಿಸಿ ಗಾಡಿ ತೆಗೆದು ಸೈಡ್ಗೆ ಹಾಕಿ. ರೋಡಲ್ಲೇ ಇತ್ತು, ನಾನು ಬರೋವರೆಗೂ ರೋಡ್ ಸೈಡಲ್ಲೇ ಇತ್ತು, ರೋಡಲ್ಲೇ ಸೆಂಟ್ರ್ ರೋಡಲ್ಲೇ ಇತ್ತು. ಆಮೇಲೆ ತೆಗೆದು ಕ್ರೇನೆಲ್ಲ ಕರೆಸಿ ಕ್ರೇನೆಲ್ಲ ತೆಗೆದು ಸೈಡ್ಗೆ ಹಾಕ್ಸಿದ್ರು ಗಾಡಿನ. ಅಲ್ಲೆಲ್ಲ ವಿಡಿಯೋ ಐತೆ ನೋಡಿ, ಇವೆಲ್ಲ ಹಾಕ್ತೀನಿ. ಸೈಡ್ಗೆಲ್ಲ ಹಾಕ್ಸಿದ್ದಾಯ್ತು ಅವತ್ತು ಎಲ್ಲ. ಆಮೇಲೆ ಇನ್ಸ್ಪೆಕ್ಟ್ರು ಅವರು ಇವರು ಕೇಸೆಲ್ಲ ಇದು ಮಾಡಿ ತಿರ್ಗಾ ಆಮೇಲೆ ಟ್ರಾನ್ಸ್ಪೋರ್ಟ್ನವರೆಲ್ಲ ಇದು ಮಾಡಿ ಅವ್ರು ಬಂದು ಅವ್ರ ಕಡೆಯಿಂದ ಮತ್ತು ಎಕ್ಸೈಜ್ನವರು ಅಬ್ಕಾರಿ ಅವ್ರು ಬರಬೇಕಲ್ಲ ಶಿಫ್ಟ್ ಮಾಡೋಕ್ಕೆ, ಮಾಲ್ ಶಿಫ್ಟ್ ಮಾಡೋಕ್ಕೆ. 8 PM ಡ್ರಿಂಕ್ಸ್ ಲೋಡ್ ಆಗಿತ್ತು ಅದು. ತಿರ್ಗಾ ಈ ಗಾಡಿಗೆ ಶಿಫ್ಟ್ ಮಾಡಿ ನನ್ನ ಗಾಡಿಗೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರೆಲ್ಲ ಅವತ್ತೊಂದು ದಿವಸ ಮುಗೀತು. ಮಾರನೇ ದಿವಸ ಬೆಳಗ್ಗೆನೇ ಬಂದು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರೆಲ್ಲ ಬಂದು ಎಲ್ಲ ಶಿಫ್ಟ್ ಮಾಡಿಸಿ ಲೇಬರೆಲ್ಲ ಅಲ್ಲೂ ಅರೇಂಜ್ ಮಾಡಿದೆ. ಲೇಬರ್ನ ಅಲ್ಲೇನು ಇಷ್ಟೊಂದು 15 ಜನ ಲೇಬರೇ ಬೇಕು ಅದು ಇದು ಅಂತ ಏನು ಇದು ಮಾಡಲಿಲ್ಲ. ಒಂದು 7-8 ಜನನ ಲೇಬರ್ ಅರೇಂಜ್ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಅರೇಂಜ್ ಮಾಡಿಲ್ಲ. 7-8 ಒಂದು 10 ಜನ ಅಷ್ಟೇ ಅರೇಂಜ್ ಮಾಡಿದ್ದೆ. ಅವೇನು ಬಿಯರ್ ಅಲ್ವಲ್ಲ, ಹಾರ್ಡ್ ಡ್ರಿಂಕ್ಸು, ಅದೇನು ಜಾಸ್ತಿ ಇದಾಗಲ್ಲ ಅಂದ್ಬಿಟ್ಟು ಲೇಬರೆಲ್ಲ ಕಮ್ಮಿ ಅರೇಂಜ್ ಮಾಡಿ ಬಂದು ಮಾರನೇ ದಿವಸ ಎಲ್ಲ ಶಿಫ್ಟ್ ಮಾಡಿದ್ವಲ್ಲ. ಅಲ್ಲಿಗೆ 2 ದಿನ ಮುಗೀತು ಅಲ್ಲೇ. ಆ ಗಾಡಿ ಶಿಫ್ಟ್ ಮಾಡಿ ಬಿಲ್ಲೆಲ್ಲ ಎಕ್ಸ್ಚೇಂಜ್ ಮಾಡಿ, ಬಿಲ್ ಇದಾಗಬೇಕಲ್ಲ ಗಾಡಿ ಎಕ್ಸ್ಚೇಂಜ್ನವರು ಅವರೆಲ್ಲ ಬರ್ಕೊಡ್ತಾರಲ್ಲ, ಹೊಸ ಬಿಲ್ಲೆಲ್ಲ ಬರ್ಕೊಡ್ತಾರೆ. ತಗೊಂಡು ಈ ಗಾಡಿನೇ ಕಳಿಸಿದ್ದಾಯಿತು. ನಮ್ಮ ಗಾಡಿಯಲ್ಲೇ ಕಳಿಸಿ ಗುಲ್ಬರ್ಗ ಬಿಜಾಪುರಕ್ಕೆ ಹೋಗು. ಏನು ಮಾಡೋಕ್ಕಾಗುತ್ತೆ, ಹಣೆ ಬರೋ ಚೆನ್ನಾಗಿಲ್ಲ, ಹಾಗಾಗ್ಬಿಟ್ಟಿದೆ. ಏನು ಡ್ರೈವರ್ನ ಏನು ಕೇಳೋಕ್ಕಾಗಲ್ಲ, ಏನಿಲ್ಲ. ಡ್ರೈವರ್ ಅಂದ್ಕೊಳ್ಳೋ ನೆನಪು ಬಂತು. ಯಾರೋ ಒಬ್ಬರು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಈ ಥರ ಮಂಜು ಅಂತ ಹೇಳಿ ಹೆಸರು, ಚೇತನ್ ಅಂತ ಡ್ರೈವರ್ ಅಂತ ಹೇಳಿದಾಗ ಅದಕ್ಕೆ ಯಾರೊಬ್ಬರು ಕಮೆಂಟ್ಸ್ ಹಾಕವ್ರೆ, ಅಣ್ಣ ಅವ್ನು ಮಂಜು ಪಬ್ಜಿ ಲವರು ಅಂತ ಹೇಳಿ ಹಾಕವ್ರೆ. ಯಾರೋ ಗೊತ್ತಿಲ್ಲ, ಪರಿಚಯ ಇರ್ಬೇಕನ್ನೋ ಅವ್ರಿಗೆ. ಅವ್ನು ಸಿಕ್ಕಾಬಿಟ್ಟೆ ಪಬ್ಜಿ ಆಡೋನು, ಪರಿಚಯ ಇರ್ಬೇಕನ್ನೋ, ಅದಕ್ಕೆ ಅವ್ರು ಆ ಥರ ಮೆಸೇಜನ್ನು ಹಾಕವ್ರೆ. ಆಮೇಲೆ ಆ ಗಾಡಿ ಕಳಿಸಿ ಇಲ್ಲಿ ಕೇಸೆಲ್ಲ ಕ್ಲಿಯರ್ ಮಾಡಬೇಕಲ್ಲ, ಅದೊಂದು ಟೆನ್ಷನ್ ನೋಡಿ. ಟೇಷನ್ನು ಗಾಡಿ ಇರೋದು ಈ ಕಡೆ ಅಲ್ಲಿ ನಮ್ಮ ಮಾಮೂಲಿ ಕುಷ್ಟಗಿ ಹೊಸಪೇಟೆ ರೋಡ್ ಹೈವೇಲಿರೋದು. ಆ ಟೇಷನ್ ಇರೋದು ಬಂದ್ಬಿಟ್ಟು ಕುಷ್ಟಗಿ 7 ಕಿಲೋಮೀಟ್ರ್ ಕುಷ್ಟಗಿ ಐತೆ, ಅಲ್ಲಿಗೆ ಬರಲ್ವಂತೆ ಟೇಷನ್. ಅದು ಆ ಲಿಮಿಟ್ ಬಂದ್ಬಿಟ್ಟು ಈ ಕಡೆ ಬೇವೂರು ಅಂತ ಒಂದು ಊರು ಬರುತ್ತೆ ಒಳಗಡೆ, ಕುಷ್ಟಗಿಯಿಂದ ಕೊಪ್ಪಳನ ಗಜೇಂದ್ರಗಡ ಹೋಗೋ ರೋಡ್ ಅದು. ಆ ರೋಡಲ್ಲಿ ಅಲ್ಲಿಗೆ ಹೋಗೋಕ್ಕೆ ಕುಷ್ಟಗಿ ಹೋಗಿ ಮತ್ತೆ ಆ ಕಡೆ 8 ಕಿಲೋಮೀಟ್ರ್ ಹೋಗ್ಬೇಕು ಸುತ್ತ ಹಾಕ್ಕೊಂಡು ಬೇವೂರು ಟೇಷನ್ಗೆ. ಅಲ್ಲಿ ಟೇಷನ್ ಲಿಮಿಟ್ ಬರುತ್ತಂತೆ ಅದು ಏರಿಯಾ. ಮತ್ತು ಅಲ್ಲಿ ಹೋಗಿ ಅವರೆಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡಿಸಿ ಎಲ್ಲ ಗಾಡಿಯೆಲ್ಲ ಸೈಡ್ಗೆ ಹಾಕಿರು, ಶಿಫ್ಟ್ ಮಾಡಿಸಿದೆಲ್ಲ ಆಯಿತು. ಮತ್ತು ಈ ಗಾಡಿ ಹೋಗಿ 3 ದಿನ ಆಯಿತು ಖಾಲಿ ಆಗೋಕ್ಕೆ ಡ್ರಿಂಕ್ಸು. ಅದು ಸುಮ್ಮನೆ ಗೊತ್ತಲ್ಲ, ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ಬೇಗ ಖಾಲಿ ಮಾಡಲ್ಲ ಅವರೆಲ್ಲ, ಫ್ರೀ ಇದ್ದಾಗ ಖಾಲಿ ಮಾಡೋದು. 3ನೇ ದಿನಕ್ಕೆ ಖಾಲಿ ಮಾಡಿದ್ರು. ಅಷ್ಟೊತ್ತಾಗಲೇ ಇಲ್ಲಿ ಕೋರ್ಟ್ ಕಡೆಯಿಂದ ಎಲ್ಲ ಗಾಡಿಯೆಲ್ಲ ರಿಲೀಸ್ ಮಾಡಿದೆ. ಇಲ್ಲಂತೂ ನಮ್ಮ ಸಕಲೇಶ್ಪುರ ಟೇಷನ್ ಬೇಕು, ಇದು ಟೇಷನ್ ಬೇಕಾಗಿಲ್ಲಪ್ಪ. ಅಷ್ಟು ಹೈವೇಲಿ ಎಲ್ಲೇ ಆಕ್ಸಿಡೆಂಟ್ ಆದರೂ 25,000 ಫಿಕ್ಸ್ ಅಂತೆ ಅವ್ರಿಗೆ. ಹೇಳಿದ್ದು ಒಂದೇ ಮಾತು ಅವನಂದಿದ್ದು, ಹೈವೇಲಿ ಎಲ್ಲೇ ಆಕ್ಸಿಡೆಂಟ್ ಆದರೂ 25,000ಪ್ಪ ನಮ್ಮದು ಅಂತಾರೆ ಪೊಲೀಸ್ನವರು. 25,000 ಅಂದರೆ SIಗೆ, PC-ಗೆ, ಆಮೇಲೆ ಅಲ್ಲಿ ಟೈಪಿಂಗ್ ಮಾಡ್ತಾರೆ, ಕೇಸ್ ಟೈಪಿಂಗ್ ಮಾಡ್ತಾರಲ್ಲ ಅವ್ರಿಗೆ ಇವ್ರಿಗೆ ಅವೆಲ್ಲ ಸೇರಿ, ಮತ್ತು ಕೋರ್ಟ್ ಮುಖಾಂತರ ಗಾಡಿ ರಿಲೀಸ್ ಮಾಡಬೇಕು. ಹಂಗೆ ರಿಲೀಸ್ ಮಾಡೋಕ್ಕಾಗಲ್ಲ, ಗಾಳಿ ಸಿಕ್ಕಾಬಿಟ್ಟು ಹೊಡಿತಿದೆ, ಅದು ರಿಮೂವ್ ಮಾಡ್ಬೋದು ಬಿಡಿ. ಕೋರ್ಟ್ ಮುಖಾಂತರನೇ ರಿಲೀಸ್ ಮಾಡ್ಬೇಕು ಗಾಡಿನ, ಡೈರೆಕ್ಟ್ ರಿಲೀಸ್ ಮಾಡೋಕ್ಕಾಗಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಏನೇನೋ ಚರ್ಚೆ ಮಾಡಿ ಏನು ಮಾಡ್ರೂ ಆಗಲಿಲ್ಲ. ಫೈನಲಾಗಿ 22,000ಕ್ಕೆ ಸೆಟ್ಲ್ಮೆಂಟ್ ಆಯಿತು. ಅರೇಂಜ್ ಮಾಡಿ ಮತ್ತೆ ತಿರ್ಗಾ ನಮ್ಮ ಎಲ್ಲ ಕೇಳಿದಾಗ ಸ್ಟಾರ್ಟಿಂಗ್ ಕೇಳಿದ್ವಿ, RC ಓನರ್ ಏನಾರು ಬರಬೇಕಾ ಬೇಡ ಅಂತ. ಇಲ್ಲ ಬೇಡ ಹಂಗೆ ಹಿಂಗೆ ಅಂದರು.
ಆಮೇಲೆ ಎಲ್ಲ ಆದಮೇಲೆ ಇಲ್ಲ ಆರ್ ಸಿ ಓನರ್ ಸೈನ್ ಬೇಕೇ ಬೇಕು, ಬರಲೇಬೇಕು ಅಂದರು. ಅದಕ್ಕೊಂದು ದಿನ ನಿಂತ್ಕೊಂತು. ಯಾಕಂದ್ರೆ ಆರ್ ಸಿ ಓನರ್ ನಮ್ಮ ಮಿಸ್ಸಸ್ಸು. ತಿರ್ಗಿ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಅಲ್ಲಿಂದ ಬಸ್ ಹಚ್ಚಿ ಅವ್ರು ಮಾರನೇ ದಿವಸ ಬಂದು ಮತ್ತು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೊಂದು ದಿನ ತಿರ್ಗಾ ಅವನು ಸೈನ್ ಹಾಕ್ಸ್ಕೊಳ್ಳೋಷ್ಟು ಸಂಜೆ ಮಾಡಿ ಎಲ್ಲ ಒಂದು 3-4 ಗಂಟೆಗೆ ಕ್ಲಿಯರೆಲ್ಲ ಆಯಿತು. ಗಾಡಿ ರಿಲೀಸೆಲ್ಲ ಆಯಿತು. ಅಲ್ಲಿಗೆ ಎಷ್ಟಾಯ್ತು ಅಂದರೆ 22,000 ಟೇಷನ್ಗೆ. ಇವರು ಎಕ್ಸ್ಚೇಂಜ್ ಅಬ್ಕಾರಿ ಅವ್ರಿಗೆ 5,000, ಅವ್ರು ಬರ್ತಿರಲ್ಲ ಅವ್ರಿಗೆ, ಲೇಬರ್ಗೆ ಒಂದು ಎಷ್ಟು ಆಗಿತ್ತು. ಇಲ್ಲಿ ಸ್ವಲ್ಪ ಅಲ್ಲಿ ಥರ ಆಗಿದ್ದಿಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು, 4-5 ಸಾವಿರ ಏನಾಗಿತ್ತು ಲೇಬರ್ಗೆ. ಆಮೇಲೆ ಇನ್ನೂ ನಮ್ಮ ಗಾಡಿ ಡೀಸೆಲ್ ನಾನು ಗುಲ್ಬರ್ಗದಿಂದ ಬಂದಿದ್ದು ಮತ್ತು ಬಿಜಾಪುರ ಹೋಗಿದ್ದು, ಅದು ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ಗಾಡಿ ಬೆಂಗಳೂರು ಕರ್ಕೊಂಡು ಹೋಗ್ಬೇಕಲ್ಲ, ಇವಾಗ ತೊಗೊಂಡು ಹೋಗ್ಬೇಕಲ್ಲ ಗಾಡಿನ, ಏನು ಮಾಡೋದು ಅಂದ್ಬಿಟ್ಟು ಕ್ರೇನ್ ಕೇಳಿದ್ರೆ ಇದರಲ್ಲಿ ಕುಷ್ಟಗಿಯಲ್ಲಿ ಕ್ರೇನ್ ಅವನಿಗೆ 80,000 ರೂಪಾಯಿ ಕೇಳ್ತಾನೆ. ನೆಲಮಂಗಲ ತಗೊಂಡೋಗಿ ಬಿಡೋಕ್ಕೆ 80,000 ಕ್ರೇನಿಗೆ. ಆಮೇಲೆ ಹೊಸಪೇಟೆಯಲ್ಲಿ ಕೇಳಿದೆ, ಅವರು ಅಷ್ಟೇ ಹೇಳಿದ್ರು. ಮತ್ತು ನಮ್ಮ ಬೆಂಗಳೂರ್ದು ಕ್ರೇನ್ ಬರುತ್ತೆ, ನಮ್ಮ ತುಮಕೂರ್ದು ಇದ್ರದ್ದು ನೆಲಮಂಗಲದ್ದು ಹೈವೇದವ್ರದ್ದು, ಅವ್ರಿಗೆ ಕೇಳಿದೆ, ಅವರು ಅಷ್ಟೇ ಹೇಳಿದ್ರು. ಅವ್ರು 70,000 ಹೇಳಿದ್ರು. ಅವ್ರು ಅಲ್ಲಿಂದ ಇಲ್ಲಿ ಬಂದು ರಿಟರ್ನ್ ತೊಗೊಂಡೋಗೋಕ್ಕೆ 70,000 ಹೇಳಿದ್ರು. ಈಗ ನೀವು ಕ್ರೇನು ಇಲ್ಲಿ ನಾವು ಬೆಂಗಳೂರು ತೊಗೊಂಡೋದ್ರೆ ಅವರು ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ರಿಟರ್ನ್ ಕಾಲಿನೇ ಬರ್ಬೇಕು. ಅವ್ರೇನು ಬೇರೆ ಲೋಡ್ ಗೀಡ್ ಮಾಡೋಕ್ಕೆ ಬರಲ್ವಲ್ಲ ಕ್ರೇನ್ಗಳು. ಅವ್ರು ಅಪ್ ಆ್ಯಂಡ್ ಡೌನ್ ಬಾಡಿಗೆ ಅದು ಇದೆಲ್ಲ ಕೇಳ್ತಾರೆ. 80,000 ಕೊಟ್ಟು ಟೋಲೆಲ್ಲ ನಾವೇ ಕಟ್ಟಬೇಕಂತೆ. ಆಮೇಲೆ ಡ್ರೈವರ್ ಬೇಟ 1,000 ಎಕ್ಸ್ಟ್ರಾ ಕೊಡ್ಬೇಕಂದ್ರು. ತಲೆ ಕೆಟ್ಟೋಗ್ಬಿಡ್ತು. ಮೊದಲೇ ಜೋಬಲ್ಲಿ 100 ರೂಪಾಯಿ ಕಾಸಿಲ್ಲ, ಹಿಂಗೆ ಆಗ್ಬಿಟ್ಟವೆ. ಏನು ಮಾಡೋದು ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಡಿಸೈಡ್ ಮಾಡಿ, ನಮ್ಮ ಗಾಡಿನೇ ಬಿಜಾಪುರ ಖಾಲಿ ಆಯ್ತಲ್ಲ, ನಮ್ಮ ಗಾಡಿನೇ ತಗೊಂಡು ಬರಪ್ಪ ರಿಟರ್ನು, ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಬರ್ತಾ ಲಾರಿ ಟೈರ್ ಒಂದು 2 ಟೈರ್ ಹಾಕಂಬ, ಒಂದು 2-3 ಟೈರ್ ಹಾಕಬ ಅಂತೇಳಿ ಎಲ್ಲ ಪಂಚರ್ ಅಂಗಡಿಯಲ್ಲಿ ಇಸ್ಕೊಬ ಅಂತ ಹೇಳಿದ್ಮೇಲೆ ಅವನು 1,000 ರೂಪಾಯಿ ಕೊಟ್ಟು 4 ಟೈರ್ ಹಾಕೊಂಡು ಬಂದಿದ್ದ. ನಮ್ಮ ಗಾಡಿನೇ ಕರೆಸ್ದೆ. ಬಂದು ಹಿಂದ್ಗಡೆ ಡೋರ್ ಟು ಡೋರ್ ಕಟ್ಟಿ, ಅದನ್ನು ಅವಾಗೆಲ್ಲ ಮೊಬೈಲ್ ಅವೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅವಲ್ಲ, ಬ್ಯಾಕ್ ಟು ಡೋರಿಗೆ ರಿವರ್ಸ್ ಬಿಟ್ಟು ಕ್ಲೀನಾಗಿ ಜೈಂಟ್ ಮಾಡಿ ಸೆಂಟ್ರಲ್ ಟೈರ್ ಕೊಟ್ಬಿಟ್ಟು ಕ್ಲೀನಾಗಿ ಎಲ್ಲ ಹಗ್ಗ ಎಲ್ಲ ಕಟ್ಬಿಟ್ಟು ಟ್ರೈ ಮಾಡಿದ್ವಿ. ಒಂದು 5 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ಹೋದಾಗ ಕಂಟ್ರೋಲ್ ಸಿಗ್ತಿಲ್ಲ. ಆ ಗಾಡಿ ಒಂದು ಕಡೆ ತಿರ್ಕೊಳ್ಳೋದು, ಇದೊಂದು ಕಡೆ ತಿರ್ಕೊಳ್ಳೋದು, ಹಂಗೆ ಹಿಂಗೆಲ್ಲ ಮಾಡೋದು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ವಿಚಾರಿಸಿದಾಗ ಅವ್ರು ಈ ಥರ ಮಾಡ್ರಿ ಅಂದರು. ಏನು ಮಾಡಿದೆ, ಸ್ಟೇರಿಂಗ್ನ ಕ್ಲೀನಾಗಿ ಸೆಂಟ್ರಿಗೆ ನಿಲ್ಲಿಸ್ಬಿಟ್ಟು ಒಂದು ಚೂರು ತಿರುಗ್ದಾರಂಗೆ ಒಂದು 4-5 ಕಡೆ ಕ್ಲೀನಾಗಿ ಹಗ್ಗ ಹಾಕಿ ಕಟ್ಬಿಟ್ಟಿದ್ವಿ. ಸ್ಟೇರಿಂಗ್ ತಿರುಗಬಾರ್ದು, ಹಿಂದ್ಗಡೆ ಗಾಡಿ ಆಕ್ಸಿಡೆಂಟ್ ಆಗಿರೋ ಗಾಡಿ ಸ್ಟೇರಿಂಗ್ ತಿರುಗಬಾರ್ದಂಗೆ ಕ್ಲೀನಾಗಿ ಹಗ್ಗ ಹಾಕಿ ಕಟ್ಬಿಟ್ಟು ಎಳ್ಕೊಂಡು ನಿಧಾನಕ್ಕೆ ಹೋದ್ವಿ. ಚಿತ್ರದುರ್ಗ ಹೋಗ್ತೀವಿ. ಚಿತ್ರದುರ್ಗವ್ರಿಗೆ ಏನು ಅವಾಗೆಲ್ಲ ರೋಡ್ ಮಾಡ್ತಾಯಿದ್ರು, ಇನ್ನು 4 ಲೈನ್ ಆಗಿದ್ದಿಲ್ಲ ರೋಡ್. ಅದು ಯಾವಾಗ ಅಂದರೆ ಇದು 2019 ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದ್ದು. ಸೆಪ್ಟೆಂಬರ್ 11ನೇ ತಾರೀಕೇನೋ ಆಗಿದ್ದು ಗಾಡಿ ಆಕ್ಸಿಡೆಂಟ್ ಆಗಿದ್ದು. 11, 18, 11 2 ಯಾವುದೋ ಒಂದು ಡೇಟು, 11 ತಪ್ಪಿರಲಿಲ್ಲ, 18 2ರಲ್ಲಿ ಯಾವುದೋ ಒಂದು ಆಗಿರೋದು ಅದು. ಕಟ್ಟಿ ಎಳ್ಕೊಂಡು ಹೋದ್ವಿ. ಅವಾಗ ಇನ್ನೂ ರೋಡ್ಗಳೆಲ್ಲ ಮಾಡ್ತಾಯಿದ್ರು. ಟರ್ನಿಂಗ್ಗಳಲ್ಲಿ ಗಾಡಿ ಕಟ್ಟಾಗಲ್ಲ, ತಳ್ಳುಬಿಡೋದು ಈ ಗಾಡಿನ. ನಮಗೆ ಅವಾಗ ಚಿತ್ರದುರ್ಗ ಹೊಸ ಬೈಪಾಸನ್ನು ಓಪನ್ ಆಗಿದ್ದಿಲ್ಲ, ಹಳೆ ಬೈಪಾಸಲ್ಲೇ ಹೋಗಿ ಆ ಬ್ರಿಡ್ಜ್ ಹತ್ರ ಲೆಫ್ಟ್ ಹೊಡಿಬೇಕು. ಪೂರ್ತಿ ಲಾಂಗಲ್ಲಿ ಹೋಗಿ ಕಟ್ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ತಳ್ಕೊಂಡು ಉಜ್ಕೊಂಡು ಹೋಗ್ತಾನೆ ಇದೆ, ಕಟ್ ಆಗ್ತಿಲ್ಲ. 2 ಸಲ ಹಿಂದೆ ಮುಂದೆ ಮಾಡಿ ಕಟ್ ಮಾಡೋಷ್ಟೊತ್ತಿಗೆ ಬಸ್ನವರೆಲ್ಲ ಬಂದು ಜಾಮಾಗಿ ಅವ್ರು ಯಾರು ನೋಡ್ಕೊಂಡು ಕಯ್ಯ ಅಂದು ಹಂಗೂ ಹಿಂಗೆ ಕಟ್ ಮಾಡ್ಕೊಂಡು ನಿಧಾನಕ್ಕೆ ತಗೊಂಡೋಗಿ ನೆಲಮಂಗಲ ನಿಲ್ಲಿಸಿದ್ವಿ. ನಮ್ಮ ಶೋರೂಮ್, ನಮ್ಮ ಬೇಗೂರಾಗೆ ಶೋರೂಮ್ ಐತಲ್ಲ, ಆ ಶೋರೂಮಲ್ಲಿ ನಿಲ್ಲಿಸ್ಬಿಟ್ಟು ಈ ಗಾಡಿನ ಅವನಿಗೆ ಚೇತನೆ ಹೋದ, ಲೋಡ್ ಮಾಡಿ ಕಳಿಸ್ಬಿಟ್ಟು ಅಲ್ಲಿ ಬೆಳಗ್ಗೆ ಹೋದ್ವಿ. ಇನ್ಸೂರೆನ್ಸ್ ಒಂದು ನಾನು ಏನು ಮಾಡಿದ್ದೆ ನೋಡಿ ಹೇಳೋದು, ಇನ್ಸೂರೆನ್ಸ್ನ ಯಾವತ್ತೇ ಆಗಲಿ ದುಡ್ಡಿಗೆ ಅಳಿಬಾರ್ದು. ಇನ್ಸೂರೆನ್ಸ್ ಮಾಡಿಸ್ಬೇಕಾರೆ ಗಾಡಿಗೆ ನಂದು ಒಂದು 5 ತಿಂಗಳಿಂದ ಇನ್ಸೂರೆನ್ಸ್ ಮಾಡಿದ್ದೆ. ಆ ಗಾಡಿಗೆ ಇನ್ಸೂರೆನ್ಸ್ ಮಾಡ್ಬೇಕಾದ್ರೆ ಏನಾಯಿತು, 51,000 ರೂಪಾಯಿ ಬಂಪರ್ ಟು ಬಂಪರ್ ಇನ್ಸೂರೆನ್ಸು, 45,000 ರೂಪಾಯಿ ಮಾಮೂಲಿ ಇನ್ಸೂರೆನ್ಸು, ಎಷ್ಟು 6,000 ಡಿಫ್ರೆನ್ಸು. ನನ್ನ ಹತ್ರ ದುಡ್ಡಿಲ್ಲ ಇನ್ಸೂರೆನ್ಸ್ ಮಾಡ್ಸೋಕ್ಕೆ. ನಾನೆಲ್ಲ ಓಡಿಸ್ಕೊಳ್ಳೋದು, ನಿಧಾನಕ್ಕೆ ಓಡಿಸ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ಏನು ಮಾಡಿದೆ, ಮಾಮೂಲಿ ಇನ್ಸೂರೆನ್ಸ್ ಮಾಡಿಬಿಟ್ಟೆ. 6,000 ರೂಪಾಯಿ ದುಡ್ಡು ಶಾರ್ಟೇಜ್ಗೆ. ಈ 45,000 ರೂಪಾಯಿನೇ ಸಾಲ ಮಾಡಿರೋದು. ಇನ್ನೊಂದು 6,000 ಮಾಡಿ ಇನ್ಸೂರೆನ್ಸು ಫುಲ್ ಬಂಪರ್ ಟು ಬಂಪರ್ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಏನು ಮಾಡ್ತೀರಾ, ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ಅದನ್ನೇ ಮಾಡಿಸ್ಕೊಂಡಿದ್ದೆ. ಆಮೇಲೆ ತಗೊಂಡೋಗ್ಬಿಟ್ರೆ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇಲ್ಲ, ನಾರ್ಮಲ್ ಇನ್ಸೂರೆನ್ಸು. ಕ್ಯಾಬಿನು ಪೂರ್ತಿ ಹೋಗ್ಬಿಡುತ್ತೆ, ಹೊಸ ಕ್ಯಾಬಿನ್ ಹಾಕಲೇಬೇಕು. ಬೆನ್ನಿಂದೇದು ಮತ್ತು ರೇಡಿಯೇಟ್ರು ಪಡೇಟ್ರು ಅವು ಇವು ಅಂತೆಲ್ಲ ಸೇರಿ ಒಂದು 2 ಲಕ್ಷ ಬರುತ್ತೆ ನೋಡಪ್ಪ ಅಂತೇಳಿ ಕೊಟೇಶನ್ ಕೊಟ್ಟರು. 2 ಲಕ್ಷ ಬರುತ್ತೆ ಕಟ್ಟಕ್ಕೆ ಅಂದರು. ಆಮೇಲೆ ತಲೆ ಕೆಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಶೋರೂಮ್ ಬಿಟ್ಟೆ. ಇನ್ಸೂರೆನ್ಸ್ನವ್ರು ಬರಬೇಕು, ಇವರೆಲ್ಲ ಬರಬೇಕಲ್ಲ. ರಾಯಲ್ ಸುಂದರಮಲ್ಲಿ ಇನ್ಸೂರೆನ್ಸ್ ಮಾಡಿದ್ದದನ್ನು ಎಲ್ಲ ಬರಬೇಕಲ್ಲ ಅಂತ ಕೂತ್ಕೊಂಡು ಮನೇಲಿ ಯೋಚನೆ ಮಾಡ್ತಿದ್ದಾಗ, ಗಾಡಿ ಸವಾಸ 2 ಗಾಡಿ ಸವಾಸ ಬೇಡ, ಏನು ಮಾಡೋದು ಹಂಗೆ ಹಿಂಗೆ ಅನ್ಕೊಂಬಿಟ್ಟು ಸರಿ ಇದನ್ನು ಬಿಚ್ಚಿರಿ ಅಂದ್ಬಿಟ್ಟು ಶೋರೂಮ್ನಾಗೆಲ್ಲ ಹೇಳಿದಾಗ ಅದೆಲ್ಲ ಇದಾಗಬೇಕಲ್ಲ. ಆಕ್ಸಿಡೆಂಟ್ ಆಯ್ತು ಗಾಡಿ ಶೋರೂಮಲ್ಲಿ ಬೇಗ ಹೋಗಿಷ್ಟೇ ಬಿಚ್ಚಲ್ಲ, ಮಾಮೂಲಿ ಬಿಚ್ಚಲ್ಲ ಹಾಕಲ್ಲ. ಅವನು ಫೈನಾನ್ಸ್ನವ್ನು ಬರಬೇಕು,
ಇವರು ಇನ್ಸೂರೆನ್ಸ್ನವ್ರು ಬರಬೇಕು. ಇನ್ಸೂರೆನ್ಸ್ನವ್ರು ಬಂದು ಫೋಟೋ ಗೀಟೆಲ್ಲ ಹೊಡೆದೆಲ್ಲ ಚೆಕ್ ಮಾಡಿ ಅವ್ನು ಬಿಚ್ಚು ಅಂತ ಹೇಳ್ಬೇಕು. ಬಿಚ್ಚು ಅಂತ ಹೇಳಿದ್ಮೇಲೆ ಎಲ್ಲ ಬಿಚ್ಚಾದ್ಮೇಲೆ ತಿರ್ಗಾ ಅವ್ನು ಬಂದು ಎಲ್ಲ ಫೋಟೋ ಹೊಡ್ಕೊಂಡು ಆಮೇಲೆ ಐಟಮ್ ತರಿಸಿ ಹಾಕ್ಬೇಕು. ಇವೆಲ್ಲ ಆಗ್ತವೆ. ಆಮೇಲೆ ನಾನು ಬಾಸ್ ಗಾಡಿ ನಾನೇ ಓಡಿಸ್ತಾ ಇದ್ದೆ ಅವಾಗ. ಈ ಎಲ್ಲಪ್ಪ ನಮ್ಮ ಗುಲ್ಬರ್ಗ ಡ್ರೈವರು ಅವರು ಬೇಡ ಅಂತ ಹೇಳಿದ್ದೆ, ಗಾಡಿ ಎಲ್ಲ ಬೇಡಪ್ಪ ಸದ್ಯಕ್ಕೆ ಅಂತೇಳಿ ಬಾಸ್ ಗಾಡಿ ನಾನೇ ಓಡಿಸ್ತಿದ್ದೆ. ಒಂದು 15 ದಿವಸನ 20 ದಿವಸ ಓಡಿಸ್ದೆ ಅಷ್ಟೇ. ದೀಪಾವಳಿವರೆಗೂ ಓಡಿಸ್ದೆ, ದಸರಾವರೆಗೂ ಓಡಿಸ್ದೆ. ಕರೆಕ್ಟ್ ದಸರಾವರೆಗೂ ಓಡಿಸ್ದೆ. ತುಂಬ ಬೇಜಾರಾಯಿತು, 2 ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಸವಾಸ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಒಂದು ಡಿಸೈಡ್ ಮಾಡಿದೆ, ಈ ಗಾಡಿ ಬಾಸ್ ಗಾಡಿ ಕೊಟ್ಬಿಡೋಣ, ಈ ಕಮಟ್ ಗಾಡಿ ಮಡಿಕೊಳ್ಳೋಣ, ರೆಡಿ ಮಾಡಿಸ್ಬಿಟ್ಟು ಮಡಿಕೊಳ್ಳೋಣ ಅಂದ್ಬಿಟ್ಟು ಬಾಸ್ ಗಾಡಿ ಕೊಡ್ತೀನಿ ಅಂತೇಳಿ ಡಿಸೈಡ್ ಮಾಡಿ ನಮ್ಮೂರವ್ರಿಗೆ ನಮ್ಮ ಬೇಗೂರವ್ರಿಗೇ ಒಬ್ಬರಿಗೆ ಕಂಟಿನ್ಯೂ ಫೈನಾನ್ಸ್ ಕೊಟ್ಟೆ. ಕಂಟಿನ್ಯೂ ಫೈನಾನ್ಸು ಕೊಡಬಾರ್ದು ಅನ್ನೋದಕ್ಕೆ ಇವಾಗ ಗೊತ್ತಾಯಿತು, ಅವತ್ತೇ ಗೊತ್ತಾಗ್ಬಿಡ್ತು. ಯಾವತ್ತೇ ಆಗಲಿ ಕಂಟಿನ್ಯೂ ಫೈನಾನ್ಸ್ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗ್ಬಾರ್ದು. ಈಗ ನಮ್ಮ ರೀಸೆಂಟಾಗಿ ನಮ್ಮ ಅಜಯ್ ಬ್ರದರ್, ಏರ್ ಟ್ರ್ಯಾಕ್ ಅಜಯ್ ಬ್ರದರ್ ಅವರು ಕಂಟಿನ್ಯೂ ಫೈನಾನ್ಸ್ ಕೊಟ್ಟರು ಸಲಗಾನ. ಅವ್ರಿಗೂ ಹಂಗೆ ಆಗೈತೆ, ತುಂಬಾ ಪಾಪ ಮೈ ಮೇಲೆ ಎಳ್ಕೊಂಡ್ರು, ಸಾಲ ಅಂದಂಗೆ ಆಗ್ಬಿಡ್ತವೆ. ಕಂಟಿನ್ಯೂ ಫೈನಾನ್ಸ್ ಕೊಡೋಕೆ ಹೋಗ್ಬಾರ್ದು. ನಂದು ಹಂಗೆ ಆಗ್ಬಿಡ್ತು, ಕಂಟಿನ್ಯೂ ಫೈನಾನ್ಸ್ ಕೊಟ್ಟು ಅವ್ನು ಓಡಿಸ್ತಾ ಇದ್ದ. ನಾನು ಏನು ಮಾಡಿದೆ, ಕಂಟಿನ್ಯೂ ಫೈನಾನ್ಸ್ ಕೊಟ್ಬಿಟ್ಟು, ಅಂದರೆ ದೀಪಾವಳಿಗೆ ಪೂಜೆ ಎಲ್ಲ ಮಾಡಿದೆ ಗಾಡಿನ. ಆಮೇಲೆ ಡಿಸೈಡ್ ಮಾಡಿದೆ ಕೊಟ್ಬಿಡೋಣ ಗಾಡಿನ ಅಂದ್ಬಿಟ್ಟು ಕೊಡೋಷ್ಟೊತ್ತಿಗಾಗಲೇ ಒಂದು 15 ದಿವಸ ಆಗಿತ್ತು. ನೀನು ದಸರಾ ದಸರಾಗೆ ಪೂಜೆ ಮಾಡಿದ್ದು, ದೀಪಾವಳಿ ಹತ್ತತ್ರ ಆದಂಗೆ ಆ ಗಾಡಿನ ನಮ್ಮೂರವ್ರಿಗೆ ಕೊಟ್ಬಿಟ್ಟೆ ಕಂಟಿನ್ಯೂ ಫೈನಾನ್ಸು. ಗಾಡಿನ ನೆಲಮಂಗಲ ಇದ್ದೆ, ಅವ್ರ ಮನೆ ತಾವ ನಾನೇ ತಗೊಂಡೋಗಿ ₹1 ಕಾಸು ಇಸ್ಕೊಳ್ದೇನೆ ತಗೊಂಡೆ ಕೊಟ್ಟು ಅವ್ರ ಮನೆ ತಾವ ನಿಲ್ಲಿಸ್ಬಿಟ್ಟು ಬಂದೆ. ಅವರು ಕಂತು ಹಾಕಿರು, 2 ಲಕ್ಷನ ಕಂತು ಪೆಂಡಿಂಗ್ ಎಲ್ಲ ಇತ್ತು, ಡ್ಯೂವೆಲ್ಲ ಆಗ್ಬಿಟ್ಟಿತ್ತು ಕಂತು. ಎಲ್ಲಿ ಕಂತು ಕಟ್ತೀಯಾ, ಇಲ್ಲ ಸಾಲ ಮಾಡ್ಕೊಂಡ್ರೆ ಅವ್ರು ಕಟ್ತೀಯಾ, ಅಲ್ಲಿ ಹೆಚ್ಚು ಕಮ್ಮಿ ತಿಂಗ್ಳಿಗೆ ಕಮಿಟ್ಮೆಂಟ್ 50,000 60,000 1 ಲಕ್ಷ ಹತ್ತತ್ರ ಹೋಗೈತೆ, ಎಲ್ಲಿ ಕಟ್ಟೋದು, ಕಂತೆ ಕಟ್ತೀಯೋ. ಈ ಥರ ಆಕ್ಸಿಡೆಂಟ್ ಆದಾಗ ಕೈಯಿಂದ 1 ಲಕ್ಷ 2 ಲಕ್ಷ ಗಾಡಿ ಎಳ್ಕೊಂಬರೋಕ್ಕೇನೆ. ಇವಾಗ ನೀವು ನೋಡಿ ಆ ಗಾಡಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ನಾನು ಆ ಗಾಡಿ ಗುಲ್ಬರ್ಗದಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಬಿಜಾಪುರ ಹೋಗಿ, ಬಿಜಾಪುರದಿಂದ MT ಬಂದು ತಿರ್ಗಿ ಅಲ್ಲಿಂದ ಬಂದಿದ್ದು ಖರ್ಚು, ಅಲ್ಲಿ ಎಕ್ಸ್ಚೇಂಜ್ದು, ಟೇಷನ್ದು, ಅದರದ್ದು ಇದರದ್ದು ಎಲ್ಲ ಎಷ್ಟು ಬರ್ತವೆ ಗೊತ್ತಾ. ಆಕ್ಸಿಡೆಂಟ್ ಆದಾಗ ಶಿಫ್ಟ್ ಮಾಡಿದ್ದೆಲ್ಲ ಎಷ್ಟು 1 ಲಕ್ಷ ಅಲ್ಲೇ ಕೈ ಬಿಟ್ಟು ಹೋಗ್ಬಿಡ್ತವೆ. 4-5 ದಿನ ವಾರಗಟ್ಟಲೆ ಟೈಮು. ಈ ಗಾಡಿ ವಾರ ನಿಂತಿದ್ದು, ಈಗ ಆ ಗಾಡಿ ಇನ್ನೊಂದು ಗಾಡಿ ನಿಂತ್ಕೊಂಡ್ಬಿಡ್ತಾರೆ ವಾರದವ್ರಿಗೆ, ಇದ್ರ ಜೊತೆ ನಿಂತ್ಕೊಂಡು ಇವೇ ರಾಮಾಯಣ ಆಗ್ಬಿಟ್ಟು ಸರಿ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಬೇಡ ಗಾಡಿ ಕೊಟ್ಬಿಡೋಣ, ಆ ಗಾಡಿ ಮಡಿಕೊಂಬಿಡೋಣ, ಒಂದೇ ಗಾಡಿ ಸಾಕು, ಇನ್ನು 2 ಗಾಡಿ ಸವಾಸ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಹೇಳ್ದೆ. ಅವರು ತಗೋತೀನಿ ಕಂಟಿನ್ಯೂ ಫೈನಾನ್ಸ್ ಅಂದ್ರೆ ಕಂತೆಲ್ಲ ಡ್ಯೂ ಆಗಿತ್ತಲ್ಲ ಕಟ್ರಿ ಅಂತ ಹೇಳಿದೆ. ಎಲ್ಲ ಕಟ್ಬಿಟ್ಟು ಗಾಡಿ ಅವ್ರ ಕೈಲಿ ಬಿಟ್ಬಿಟ್ಟು ಗಾಡಿನ. ಈಗ ಈ ಗಾಡಿ ರೆಡಿ ಆಗಬೇಕಲ್ಲ, ರೆಡಿ ಆಗೋವರೆಗೂ ಸುಮ್ಮನೆ ಇದೇನು ಮಾಡೋದು. ಈಗ ಗಾಡಿ ರೋಗಕ್ಕೆ 2 ತಿಂಗಳು 3 ತಿಂಗಳು ಬೇಕೇ ಬೇಕು. 2 ತಿಂಗಳು ಅಂದ್ರೆ ತಗೊಂತಾರೆ. ಆಕ್ಸಿಡೆಂಟ್ ಆಗಿರೋ ಗಾಡಿನ 2ರಿಂದ 3 ತಿಂಗಳು ತಗೊಂತಾರೆ. ಅವೆಲ್ಲ ಭಾರಿ ಶೋರೂಮ್ ಕೆಲಸ ಅಂದ್ರೆ ಭಾರಿ ಲೇಟ್ ಅದು. ಯಾಕಂದರೆ ಇನ್ಸೂರೆನ್ಸ್ನವರು ಹಂಗೇನೆ, ಅವರೆಲ್ಲ ಅಪ್ರೂವಲ್ ಕೊಡಲ್ಲ. ಅಪ್ರೂವಲ್ ಕೊಡೋರ್ಗೆ ಇವ್ರಿಗೆ ಮುಟ್ಟಲ್ಲ. ಅವ್ರು ಬಂದು ಫೋಟೋ ಹೊಡ್ಕೊಂಡು ಪ್ರತಿಯೊಂದು ಫೋಟೋ ಹೊಡ್ಕೊಂಡು ಹೋಗ್ಬೇಕು. ಅವ್ರು ಬರೋ ಟೈಮಿಗೆ, ನಮ್ಮ ಟೈಮಿಗೆ ಅವ್ರು ಬರಲ್ಲ. ಇವೆಲ್ಲ ಟೈಮ್ಗಳು ಲೇಟ್ ಆಗ್ತಾವೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಸರಿ 3 ತಿಂಗಳು ಮನೇಲಿ ಕೂತ್ಕೊಂಡಿರ್ಬೇಕಲ್ಲ, ಏನು ಮಾಡೋದು ಅಂದ್ಬಿಟ್ಟು ಅವಾಗ ನಮ್ಮ ಸ್ನೇಹಿತರೊಬ್ರು ಉಮೇಶ್ ಅಣ್ಣ ಅಂತೇಳಿ ಟ್ರಾನ್ಸ್ಪೋರ್ಟ್ನವರು, ಅವ್ರು ಕೇಳಿದ, ಅಣ್ಣ ಈ ಥರ ಆಗ್ಬಿಡೈತಲ್ಲ, ಒಂದು 3 ತಿಂಗಳು ಮಟ್ಟಿಗೆ ಯಾವ್ದಾರು ಗಾಡಿ ಹೋಗ್ತೀನಿ, ಯಾವ್ದಾರು ಗಾಡಿ ಇದ್ರೆ ಹೇಳು, ಗಾಡಿಗೆ ಹೋಗ್ತೀನಿ ಅಂತ ಹೇಳಿದೆ. ಆವಾಗ ಅವರು ನಮ್ಮ SMP ಗೌಡ್ರು, ಮುಂಚೆ ಓಡಿಸ್ನಲ್ಲಿ ನಮ್ಮ ಅಂಬಾರಿ, ಆ ಕಂಪ್ನಿಗೆ ಹೇಳಿದ್ರು. ಅವ್ರು ನಮ್ಮ ಗೌಡ್ರಿಗೆ ಹೇಳಿದ್ರು. ಅವರು ಸರಿ ಆಯ್ತು ಬಾರಪ್ಪ ಅಂತೇಳಿ 10 ವೀಲ್ ಕೊಟ್ಟರು. ಫಸ್ಟು 10 ವೀಲ್ ಕೊಟ್ಟರು. ನಾನು ಆವಾಗ ಕೇಳಿದ್ದೆ, 10 ವೀಲ್ ಇಲ್ಲ 12 ವೀಲ್ ಹೇಳು, ಕ್ಯಾಂಟ್ರ್ ಗಾಡಿ ಬೇಡ ಅಂತೇಳಿ ಹೇಳಿದ್ದೆ. 10 ವೀಲ್ ಕೊಟ್ಟರು. ಒಂದು 2 ತಿಂಗಳು ಓಡಿಸ್ದೆ ಅವ್ರ ಗಾಡೀಲಿ, ಚೆನ್ನಾಗೇ ಓಡ್ತು. ಜನವರಿನೂ ಬಂತು. ಜನವರಿಗೆ ಅವ್ರ ಗಾಡೀಲಿ, ಜನವರಿ 1ನೇ ತಾರೀಕು ಅವ್ರ ಗಾಡೀಲಿ ಇದ್ದೆ. ಜನವರಿ 1ನೇ ತಾರೀಕು ಹುಣ್ಸ್ಕೇಲಿ ಭತ್ತ ಲೋಡ್ ಮಾಡ್ಕೊಬಂದು ಈ ಗಾಡಿ ಎಲ್ಲ ರೆಡಿ ಆಯಿತು. ಅಷ್ಟೊತ್ತಿಗಾಗಲೇ ಈ ಗಾಡಿ ರೆಡಿ ಆಯಿತು. ರೆಡಿಯಾಗಿದ್ದ ಫೋಟೋಗಳು ಇಲ್ಲಿದೆ ನೋಡಿ, ಹಾಕ್ತೀನಿ ನೋಡಿ. ಕೈ ಮೊಬೈಲ್ ಇಡ್ತಾ ಕೈಯೇ ನೋವು ಬಂದ್ಬಿಡ್ತು. ಈ ಗಾಡಿ ಎಲ್ಲ ರೆಡಿ ಆಯ್ತಲ್ಲ, ರೆಡಿ ಆದ ಕೂಡಲೇ ಸರಿ ಗಾಡಿ ಬಿಡಿಸೋಣ ಅಂದ್ಬಿಟ್ಟು ಕೇಳಿದಾಗ ನಮಗೆ 2.5 ಲಕ್ಷ ಬಂತು. 2.5 ಲಕ್ಷ ಗಾಡಿ ಕಟ್ಟೋಕ್ಕೆ ಬಂತು. ಹೊಸ ಕ್ಯಾಬಿನ್ ಹಾಕಿದ್ರು, ಅದು ಇದು ಅಂದ್ಕೊಂಡೆಲ್ಲ ಸೇರಿ ಫೈಬರ್ ಐಟಮ್ಗೆಲ್ಲ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂದ್ಕೊಂಡು 2.5 ಲಕ್ಷ ಕಟ್ಟೋದು ಬಂತು. 1 ಮಂತ್ಸ್ ಏನಂತೂ 2.5 ಲಕ್ಷ ಎಲ್ಲಿಂದ ಕಟ್ಟೋದು, ಮತ್ತು 3 ತಿಂಗಳು ಕಂತು ಎಲ್ಲ 3.5-4 ಲಕ್ಷ ಬೇಕು. ಎಲ್ಲಿಂದ ಎಂಜಾಯ್ ಮಾಡೋ ದುಡ್ಡು ಎಲ್ಲೈತೆ ಅಷ್ಟೊಂದು ಅಂದ್ಬಿಟ್ಟು ಸರಿ ಬೇಡ ಗಾಡಿ ಬೇಡ ಫಸ್ಟು ಗಾಡಿ ಬೇಡ ಅಂತ ಡಿಸೈಡ್ ಮಾಡಿದ್ದು. ಈ ಗಾಡಿ ಬೇರೆ ಕೊಟ್ಬಿಟ್ಟಿದ್ದೆ. ಈ ಗಾಡಿನೂ ಬೇಡ, ಡ್ರೈವ್ ಕೆಲಸನೇ ಮಾಡ್ಕೊಂಡು ಇದು ಅಲ್ಲೇ 1.5-2 ತಿಂಗಳು 10 ವೀಲ್ ಓಡಿಸಿದ್ನಲ್ಲ, ಗಾಡಿ ಬೇಡ ಅಂತ ಡಿಸೈಡ್ ಮಾಡಿದಾಗ ಸರಿ ಅಂದ್ಬಿಟ್ಟಿದೆ, ಓಡಿಸ್ಕೊಂಡಿದ್ದೆ ಅಂದಾಗೆ. ಆಮೇಲೆ ಗ್ಯಾರಂಟ್ರಿಗೆ ನೋಟಿಸ್ ಹೋಯ್ತು. ನಮ್ಮ ಆ ಗಾಡಿ ಗ್ಯಾರಂಟ್ರ್ ಹಾಕಿದ್ರಲ್ಲ ಅವ್ರಿಗೆ ನೋಟಿಸ್ ಹೋಯ್ತು. ಅವ್ರಿಗೆ ಫೋನ್ ಮಾಡಿ ಗಲಾಟೆ ಮಾಡಿದ್ರು, ಈ ಥರ ಆಗೈತೆ, ಹೆಂಗೆ ಏನು ಅಂತೆಲ್ಲ ಎಗರಾಡ್ತಿದ್ರು.
ಅಂತ. ಸರಿ ಇನ್ನೇನು ಮಾಡೋದು, ಈಗ ಅವ್ರಿಗೆಲ್ಲ ಸಮಸ್ಯೆ ಆಗೋದು ಬೇಡ, ಗಾಡಿ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ 10 ವೀಲ್ನ ಬಿಟ್ಟು ಗಾಡಿನ ಜನವರಿ ತಿಂಗಳಲ್ಲಿ 2020 ಜನವರಿ ತಿಂಗಳಲ್ಲಿ 10 ವೀಲ್ನ ಬಿಟ್ಟು ತಿರ್ಗಾ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹುಡ್ಕಾಡಿ ಸಾಲ ಮಾಡಿದೆ 1 ತಿಂಗಳಾಯಿತು. ಸಾಲ ಮಾಡೋಷ್ಟೊತ್ತಿಗೆ ನಮ್ಮ ಮಿಸ್ಸಸ್ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಟ್ರು, ನಾನೆಲ್ಲ ಕೇಳಿದೆ, ಎಲ್ಲ ಸೇರಿ ಒಂದು 3 ಲಕ್ಷ ಅರೇಂಜ್ ಆಯಿತು. 3 ಲಕ್ಷ ಅರೇಂಜ್ ಆಯಿತು. ಇವಾಗ ಈ ಶೋರೂಮ್ಗೆ 2.5 ಲಕ್ಷ ಕಟ್ಟಬೇಕು. ಕಂತು ಬಂದ್ಬಿಟ್ಟು 1 ಲಕ್ಷ ಕಂತು ಹಾಕಬೇಕು ನಾವು ಆ ಗಾಡಿಗೆ. ಯಾಕಂದರೆ 3 ತಿಂಗಳು ಗಾಡಿ ಶೋರೂಮಲ್ಲಿ ನಿಂತುಬಿಡೈತೆ, ಕಂತು ಹಾಕಿಲ್ಲ ಅಂದರೆ ನಾವು ಫೈನಾನ್ಸ್ನವನು ಏನು ಹೇಳ್ತಾನೆ, ನೀವು ಓಡಿಸ್ರಿ, ನಾವೇನು ಗಾಡಿ ಹಿಡಿಯಲ್ಲ ಅಂತ. ಅವ್ರು ಹೆಂಗೆ ಗೊತ್ತಾ, ರೋಡಿಗೆ ಬರಲಿ ಅಂತ ಕಾಯ್ತಿರ್ತಾರೆ, ಬಂದರೆ ಹಿಡ್ದಾಕ್ಬಿಡ್ತಾರೆ. ಆಮೇಲೆ ಹಿಡ್ದಾಕೊಂಬಿಟ್ಟಂದ್ರೆ ಆಮೇಲೆ ಏನು ಮಾಡೋಕ್ಕ. ಲಾಸ್ಟ್ ಟೈಮ್ ಹಂಗೆ ಮಾಡಿ ಒಂದ್ಸಲ ಸೀಸ್ ಆಗಿತ್ತು ಚನ್ನಪಟ್ಟಣದ ಹತ್ರ. ಮತ್ತೆ ಹಿಡ್ದಾಕೊಂಬಿಟ್ರೆ ಏನು ಮಾಡೋದು, ಇಷ್ಟೆಲ್ಲ ಖರ್ಚು ಮಾಡಿ ಹಿಡ್ದಾಕೊಂಬಿಟ್ರೆ ಏನು ಮಾಡೋದು ಅನ್ನೋದು ಒಂದು ಮನಸ್ಸು. ಏನು ಮಾಡೋದು ಅಂತ ತಲೆ ಕೆಟ್ಕೊಂಡು ಎಲ್ಲೆಲ್ಲೋ ಕೇಳಿದೆ, ದುಡ್ಡು ಅರೇಂಜ್ ಆಗಲಿಲ್ಲ. 3 ಲಕ್ಷ ಆಗೈತೆ ಅರೇಂಜು. ಆಮೇಲೆ ಏನಾಗ್ಬಿಡ್ತು, ನಮ್ಮ ಸ್ನೇಹಿತರು ಒಬ್ಬರು, ನಮ್ಮ ಭಾಳ ಸ್ನೇಹಿತರು, ಭಾರಿ ಕ್ಲೋಸು, ಈಗೆಲ್ಲ ಸ್ವಲ್ಪ ಮಾತುಕತೆ ಅಷ್ಟೇ. ಅವ್ರನ್ನೂ ಎಲ್ಲ ವಿಚಾರಿಸಿದಾಗ ಅವ್ರೇನಂದರು, ಒಂದು ಪ್ಲ್ಯಾನ್ ಕೊಟ್ಟರು. ನಾನು ಯಾರೋ ನಮ್ಮ ಸ್ನೇಹಿತರ ಕಡೆಯಿಂದ SBI ಬ್ಯಾಂಕಿಂದ ಒಂದು 10 ಲಕ್ಷ ಲೋನ್ ಕೊಡಿಸ್ತೀನಿ, ಕಟ್ಕೊಂಡು ಹೋಗು. ಅವ್ರಿಗೆ 20% ಏನೋ ಕಮಿಷನ್ ಕೊಡಬೇಕು ಲೋನ್ ಕೊಡಿಸೋರಿಗೆ. ಟ್ರ್ಯಾಕ್ ಹೆಂಗಿದ್ರು ಪರವಾಗಿಲ್ಲ ಕೊಡ್ತಾರೆ, 20% ಕೊಡಬೇಕು. ಅಂದರೆ 10 ಲಕ್ಷದಲ್ಲಿ 2 ಲಕ್ಷ ಅವ್ರಿಗೆ ಹೋಗುತ್ತೆ. ನಾನು 2 ಲಕ್ಷ ಅಂದರೆ ಹೆಂಗಣ ಅಂದಿದ್ದಕ್ಕೆ, ಇಲ್ಲ ಇವಾಗ ಏನು ಕೊಡೋಂಗೇನಿಲ್ಲ, ಲೋನಲ್ಲಿ ಆಗಿದ್ದು ದುಡ್ಡು ಬಂದಮೇಲೆ ಕೊಡೋದು ಅಂದರು. ಅಲ್ಲಿವರೆಗೂ ಏನೋ 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ತಿರ್ಗಾ ಓಡಾಡಿದೆ. ಅದಕ್ಕೆ ಅವ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತೆ, ಅದಂತೆ ಇದಂತೆ ಎಲ್ಲ ತಂದುಕೊಟ್ಟು ಏನಾರ ಮಾಡಿ ಎಲ್ಲ ಓಡಾಡಿದೆ. ಅಲ್ಲ ಆಯಿತು, ಅಪ್ರೂವಲ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತಿದ್ರು. ಅವಾಗ ಸೆಂಟ್ರಲ್ಲಿ ಏನು ಮಾಡಿದೆ, ಒಂದೂವರೆ ತಿಂಗಳು ಅವ್ರದ್ದು ಒಂದು ಗಾಡಿ ಇತ್ತು. ಅವ್ರ ಗಾಡಿಗೆ ಹೋಗೋಣ ಸುಮ್ಮನೆ ಮನೇಲಿ ಕುಂತು. ಅವ್ರು ಹೇಳಿದ್ರು, ಮನೇಲಿ ಕುಂತು ಏನು ಮಾಡ್ತೀವಿ, ನನ್ನ ಗಾಡಿ ಬಂದು ಓಡಿಸ್ಕೊಂಡಿರೋ ಅಲ್ಲಿವರೆಗೂ, ಇಲ್ಲಿ ಸಂಬಳನೂ ಆಗುತ್ತೆ, ಅದು ಬರ್ತಿದ್ದಂಗೆ ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಅದು ಮಾಡ್ಕೋಬೋದು ಅಂದರು. ಯಾವ ಗಾಡಿ ಗೊತ್ತಾ, ನಮ್ಮ ಅಜಯ್ ಬ್ರದರ್ದು ಅಲ್ಟ್ರಾ ವೈಟಿ. ಆ ಗಾಡಿ ಇನ್ನೂ ಅವಾಗ ಅಜಯ್ ಬ್ರದರ್ ತಗೊಂಡಿಲ್ಲ. ಆ ವೈಟಿ ಅವಾಗ 2 ತಿಂಗಳು ನಾನು ಓಡಿಸ್ದೆ ಆ ಗಾಡಿನ. ವೈಟಿ ಗುಲ್ಬರ್ಗ ಲೈನು, ಮೈಸೂರು ಅಲ್ಲಿ ಇಲ್ಲಿ ವೈಟಿ ನಾನೇ ಓಡಿಸ್ತಾ ಇದ್ದೆ. ಹೀಗೆ ಓಡಿಸ್ತಾ ಇರ್ಬೇಕಾದ್ರೆ ಅದು ಲೋನ್ ಅಪ್ರೂವಲ್ ಆಗಲಿಲ್ಲ. ಆ ಲೋನ್ ಅಪ್ರೂವಲ್ ಆಗಲಿಲ್ಲ. ಮೈಸೂರಲ್ಲಿದ್ದೆ, ಗುಲ್ಬರ್ಗದಿಂದ ಮೈಸೂರು ತುಮಕೂರು ಮೈಸೂರಲ್ಲಿದ್ದೆ. ಲೋನ್ ಅಪ್ರೂವಲ್ ಆಗಿಲ್ಲ, ಕೊಡ್ತಾ ಇಲ್ಲ, ಹಾಗೆ ಹಿಂಗೆ. ಅವರು ಫಸ್ಟೇ ದುಡ್ಡು ಕೇಳ್ತವ್ರೆ, ಅದು ಇದು ಅಂದರು. ಸರಿ ಹಂಗೆ ಆಗಲ್ಲ ಅಣ್ಣ, ದುಡ್ಡು ಯಾರ ಹತ್ರ ಐತಣ್ಣ ಅಂದರೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂದರು. ಸರಿ ನಾನು 40,000 ಕೊಡ್ಬೇಕಂತ ಅವ್ರಿಗೆ, ಹೆಂಗೆ ಮಾಡ್ತೀನಿ ನೋಡು ಅಂದರು. 40,000 ಇವಾಗ ಕೊಡಬೇಕಂತೆ ಅಂದರೆ ಅಪ್ರೂವ್ ಮಾಡ್ತಾರಂತೆ ಅಂದರು. ಸರಿ ಏನು ಮಾಡೋದಂತ ಯೋಚನೆ ಮಾಡಿಬಿಟ್ಟು ಹೆಂಗೋ ಈಗ ಬಂದು ಗಂಟ್ಲು ತನಕ ಬಂದುಬಿಟ್ಟಿದ್ವಿ, ಜೀವ ಕಳ್ಕೊಂಡು ಬಂದುಬಿಟ್ಟಿದ್ವಿ. ಗಾಡಿ ಬಿಡಿಸ್ಲೇಬೇಕು, ದುಡ್ಡು ಬೇಕೇ ಬೇಕು, ಯಾರು ಕೇಳಿದ್ರು ಕೊಡ್ತಾಯಿಲ್ಲ. ಸರಿ ಅಂದ್ಬಿಟ್ಟು 40,000 ಅವ್ರಿಗೆ ಕೊಟ್ಟೆ. 40,000 ಕೊಟ್ಟೆ ಅಂದರೆ ಇದು ಮಾಡಿದ್ನಲ್ಲ, 3 ಲಕ್ಷ ಸಾಲ ಮಾಡಿ ಇಕ್ಕಿದ್ನಲ್ಲಪ್ಪ, ಅದ್ರಾಗ 40,000 ಅವ್ರಿಗೆ ಕೊಟ್ಟೆ. ಅವ್ರಿಗೆ ಗೊತ್ತು 3 ಲಕ್ಷ ನಾನು ಸಾಲ ಮಾಡಿರೋದು ಪಿನ್ನು ಅವ್ರಿಗೆ ಗೊತ್ತು, ಅವ್ರಿಗೆಲ್ಲ ಗೊತ್ತು. ಅವರು ನೋಡಪ್ಪ ಡ್ರೈವರು ಸಿಕ್ಕಾಬೇಡ ಸಾಲ ಮಾಡಿ ಮಡಗಿರೋ ದುಡ್ಡಲ್ಲಿ ಕೊಟ್ಟಿರೋದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂದ್ಬಿಟ್ಟು 40,000 ಕೊಟ್ಟೆ ಅವ್ರಿಗೆ. ಕೊಟ್ಟು ಆಮೇಲೆ ಏನಾಯ್ತಂದರೆ 40,000 ಕೊಟ್ಟೆ. ಅವನು ಇನ್ನು ಇವತ್ತು ನಾಳೆ ಅಂತಿದ್ದ. ಆಮೇಲೆ ನಂದು ಟೈಮ್ ಹೆಂಗಿತ್ತು ಅಂತ ನೋಡಿ, ಕೆಲವೊಬ್ರು ಹೇಳ್ತಾರೆ ಫ್ರೆಂಡ್ಸು ಹಂಗೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ. ಲೈಫಲ್ಲಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾವ ಫ್ರೆಂಡ್ಸು ಯಾವ ಕಷ್ಟಕ್ಕೂ ಆಗಲ್ಲ. ಯಾರೇ ಆಗಲಿ ಹೇಳ್ಕೊಬೋದು ಅಷ್ಟೇ, ನನ್ನ ಫ್ರೆಂಡ್ಸು ನಾನು ಸಹಾಯ ಮಾಡ್ತೀನಿ, 100ರಲ್ಲಿ ಒಬ್ಬ ಇಬ್ಬರು ಏನೋ ಮಾಡ್ಬೋದಷ್ಟೇ, ಯಾರು ಮಾಡಲ್ಲ. ನನಗಿದ್ದಿದ್ದು ಇವಾಗ ಫ್ರೆಂಡ್ ಸರ್ಕಲ್ ಬೆರಳು ಎಣಿಕೆ ಅಷ್ಟೇ ನನಗೆ ಫ್ರೆಂಡ್ ಸರ್ಕಲ್. ಇವಾಗ ಎಷ್ಟು ಜನ ಇದ್ರು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಜನ ಇದ್ರು ಅಂದರೆ ಡ್ರೈವರ್ಗಳು, ಓನರ್ಗಳು, ದಿನ ಬೆಳಗಾರ 20 ಜನ 50 ಜನ 100 ಜನ ಓನರ್ಗಳು ಫೋನ್ ಮಾಡೋರು, ಹಣ ಲೋಡ್ ಕೊಡಿಸು ಅಂತ. ಅಷ್ಟು ಜನಕ್ಕೆ ಲೋಡ್ಗಳೆಲ್ಲ ಕೊಡ್ಸೋಣ ಅಷ್ಟಿದ್ದವರು. ತಲಾಗಿ 2 ಸಾವಿರ ಕೊಟ್ಟಿದ್ರೆ, ಬರೀ ಒಬ್ಬೊಬ್ಬ 2 ಸಾವಿರ ಕೊಟ್ಟಿದ್ರೆ ಇವತ್ತಿಗೆ ನಾನು 2 ಗಾಡಿ 3 ಗಾಡಿ ಆದರೂ ಮಡಿಕ, ಒಂದು 2 ಗಾಡಿ ಆದರೂ ಅಥವಾ 3 ಗಾಡಿ ಆದರೂ ಮಡಿಕಂತಿದ್ದೆ ನಾನು. ಹೆಂಗೆ ಅನ್ನೋದು ಹೇಳ್ತೀನಿ, 2-3 ಗಾಡಿ ಆದರೂ ಮಡಿಕಂತಿದ್ದೆ. ಯಾರು ಕೇಳಿ ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರಿಗೂ ಬಾಯಿ ಬಿಟ್ಟು ಕೇಳಿದ್ದೀನಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೋ ಅರೇಂಜ್ ಮಾಡೋ, ಸ್ವಲ್ಪ ಕಾಸು ಕೊಡ್ರಿ. ತೀರಾ ನೀವು 50,000, ನನಗೆ ಬೇಕಾಗಿರೋದು ಬರೀ 50,000 ಅಷ್ಟೇ ಬೇಕಾಗಿರೋದು. ತಲೆಗೆ 2-2 ಸಾವಿರ, 50,000 ಒಬ್ಬಂತವನೇ ಕೇಳಿಲ್ಲ. 2-2 ಸಾವಿರ ಎಲ್ಲರೂ ಕೊಟ್ಟಿದ್ರೆ ನನಗೆ 50,000 ಅರೇಂಜ್ ಮಾಡಿದ್ರೆ ಅದು ಗಾಡಿ ಬಿಡಿಸ್ತಿದ್ದೆ, ಗಾಡಿ ಬಿಡಿಸ್ಕೊಂಡ್ಬಿಡ್ತಿದ್ದೆ ನಾನು. ಗಾಡಿ ಬಿಡಿಸ್ಕೊಂಡ್ಬರ್ತಾಯಿದ್ದೆ. ಯಾರು ಕೊಡಲಿಲ್ಲ. ಅಲ್ಲೂ ಒಂದು ಎಡವಟ್ಟು ಏನು ಮಾಡಿದೆ ಅಂದರೆ, ನಾನು
ಫೈನಾನ್ಸ್ ನಾನು ಬೇರೆ ಪ್ರೆಸರ್ ಮಾಡ್ತಿದ್ದ, ಕಂತು ಹಾಕ್ಬಿಡಿ ಸರ್, ಮತ್ತೆ ಮಾರ್ಚ್ ತಿಂಗಳು ಬಂದ್ಬಿಟ್ರೆ ಮತ್ತೆ ಇನ್ನೊಂದು ತಿಂಗಳು ಆ್ಯಡ್ ಆಗ್ಬಿಡ್ತವೆ, ಅವಾಗ 1 ಲಕ್ಷಕ್ಕೆ ಬಿಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಿದ್ದ. ಒಬ್ಬ ಸ್ನೇಹಿತ 50,000 ಕೊಡ್ತೀನಂತ ಹೇಳಿದ್ದ, ಅವ್ನು ಕೊಡ್ತಾನ ಅನ್ನೋ ಒಂದು ನಂಬಿಕೆಯಲ್ಲಿ ಏನು ಮಾಡ್ಬಿಟ್ಟೆ, ನಾನು ದಡ್ತನ ಮಾಡಿದ್ದ ಅಲ್ಲಿ ಇಲ್ಲೇನೆ, ಅವ್ನು ಕೊಡ್ತಾನ ಅನ್ನೋ ನಂಬಿಕೆಯಲ್ಲಿ ಗಾಡಿಗೆ ಫೈನಾನ್ಸ್ ಹಾಕ್ಬಿಟ್ಟೆ. ಇಲ್ಲಿ ಸ್ಲಿಪ್ ಹಾಕ್ತೀನಿ ನೋಡಿ, ಇಲ್ಲಿ ಗಾಡಿಗೆ ಕಂತು ಹಾಕ್ಬಿಟ್ಟೆ. ಫಸ್ಟು ಮಾಡಿದ ಮೇಯ್ನ್ ತಪ್ಪು, ಗಾಡಿ ಕಂತು ಹಾಕ್ಬಾರ್ದಾಯ್ತು. ನಾನು ಕಂತು ಹಾಕ್ಬಿಟ್ಟೆ. ನಾನು ಹೋಗಿ 1,20,000 1,10,000 20,000 ಏನೋ ಅದು ಸ್ಲಿಪ್ಪು ತೆಗೆದ್ಬಿಟ್ಟಿಲ್ಲ, ಹಾಕ್ತೀನಿ ನೋಡಿ, ಕಂತು ಹಾಕ್ಬಿಟ್ಟೆ. ನಾನು ಅವನು 50,000 ಕೊಡ್ತಾನಲ್ಲ, ಗಾಡಿ ನಾಳೆ ಬಿಡಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಕಂತು ಹಾಕ್ಬಿಟ್ಟೆ. ನಾನೇನು ಮಾಡೋದು ಮೈನ್ ತಪ್ಪು, ಗಾಡಿ ಫಸ್ಟ್ ಬಿಡಿಸ್ಕೊಂಬಿಟ್ಟು ಎಲ್ಲರೂ ಬಚ್ಚಿಕ್ಬಿಟ್ಟು ಆಮೇಲೆ ದುಡ್ಡು ಅರೇಂಜ್ ಮಾಡ್ಕೊಂಡು ಕಂತು ಹಾಕಿದರೆ ಗಾಡಿ ಉಳ್ಕೊಂಬಿಡೋದಿತ್ತು. ಇವತ್ತು ನಾನು ಓನರಾಗಿ ಇರ್ತಿದ್ದೆ. ಎಡವಟ್ಟು ಮಾಡಿ ಉಲ್ಟಾ ಮಾಡಿ ಫಸ್ಟು ಕಂತು ಹಾಕ್ಬಿಟ್ಟೆ. ಆಮೇಲೆ ಇವನು ಇಲ್ಲಿದ್ದೀನಿ, ಬರ್ತಾಯಿದ್ದೀನಿ, ಗುಲ್ಬರ್ಗದಲ್ಲಿದ್ದೀನಿ, ಬಿಜಾಪುರದಲ್ಲಿದ್ದೀನಿ, ಬಂದು ಖಾಲಿಯಾಗಿ ಲೋಡ್ ಆಗ್ಬಿಡ್ತು, ಹಾಗೆ ಹಿಂಗೆ ಅಂತ ಕತೆ ಹೇಳ್ಬಿಟ್ಟ. ಅಂದರೆ ಆಮೇಲೆ ಏನಾಗ್ಬಿಡ್ತು, ಆವಾಗ ಕೊರೋನಾ ಟೈಮು. ಆ ಟೈಮಿಗೆ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಸಿಕ್ಕಾಬಿಟ್ಟೆ, ಕೊರೋನಾ ಅದು ಇದು ಅಂತ ಅಳ್ಳಾಡ್ತಿತ್ತು. ಏನಾಗ್ಬಿಡ್ತು, ಇಲ್ಲಿ ಬರೋಷ್ಟೊತ್ತಿಗಾಗಲೇ ಕೊರೋನಾ ಬಂದು ಲಾಕ್ಡೌನ್ ಬಂದ್ಬಿಡ್ತು. ಈ ಕಡೆ 40,000 ಇಲ್ಲಿ ನೀರು ಪಾಲಾಗೋಯ್ತು. ಸಾಲ ಮಾಡಿದ ದುಡ್ಡು ನೀರು ಪಾಲು, ಯಾರೋ ನಂಬಿಕೆಯಿಂದ ಕೊಟ್ಟಿದ್ದಕ್ಕೆ ನೀರು ಪಾಲಾಗೋಯ್ತು. ಇವನು ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ, ಇಲ್ಲಿ ಕೊರೋನಾ ಬಂದು ಲಾಕ್ಡೌನ್ ಆಗ್ಬಿಡ್ತು. ಹೆಂಗಾಗ್ಬಿಡ್ತು ಅಂದರೆ ಕಣ್ಣಾಗಿ ನೀರು ಹಾಕೊಬಂದು ನೋಡಿ. ಆ ಟೈಮಲ್ಲಿ ನನಗೆ 50,000 ಅರೇಂಜ್ ಮಾಡಿ ಗಾಡಿ ಬಿಡಿಸ್ಕೊಂಬಿಟ್ಟಿದ್ದೆ. ಅಂದರೆ ನಾನು ಫಸ್ಟ್ ಗಾಡಿ ಬಿಡಿಸ್ಕೊಂಬಿಟ್ಟು ಆಮೇಲೆ ಕಂತು ಹಾಕಿರೋ ನನಗೆ ಕೊರೋನಾ ಲಾಕ್ಡೌನಾಗೆ 8 ತಿಂಗಳು ಫ್ರೀ ಬಿಟ್ಟರು. ಕಂತೆ ಕಟ್ಟಂಗಿಲ್ಲ, ಯಾರು ಗಾಡಿ ಸೀಸ್ ಮಾಡೋಂಗಿಲ್ಲ, ಅಂದರೆ ಲಾಸ್ಟಿಗೆ ಕಟ್ಟಬೇಕು. 8 ತಿಂಗಳು ಫ್ರೀ ಬಿಟ್ಟರು. ಅವಾಗ ನಾನು 8 ತಿಂಗಳು ಅವಾಗ ಒಳ್ಳೆ ಬಾಡಿಗೆ ಓಡ್ತಿತ್ತು. ದುಡ್ಕೊಂಬಿಟ್ಟಿದ್ರೆ ನನ್ನ ಸಾಲ, ಕಂತಿಗೆ ದುಡ್ಡು, ಗಾಡಿ ಆಕ್ಸಿಡೆಂಟ್ ಆಗಿದ್ದ ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಬಿಡ್ಬೋದಿತ್ತು. ಯಾರು ಕೊಡಲಿಲ್ಲ. ಹಿಂಗೆ ಕೊರೋನಾ ಬರುತ್ತೆ, ಲಾಕ್ಡೌನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಏನು ಮಾಡೋದು, ಯಾರು ಕೊಟ್ಟಿಲ್ಲ. ಅಷ್ಟೊತ್ತಿಗಾಗಲೇ ದುಡ್ಡು ಅರೇಂಜ್ ಆಗಲಿಲ್ಲ. ಅವನು ಕೊಡ್ತೀನಿ ಅಂತ ಅವನು ಕಾಗೆ ಹಾರಿಸ್ಬಿಟ್ಟ. ಇವ್ರು ಕೇಳಿದ್ರೆ ಇವರು ಇಲ್ಲಿ ಕತೆ ಹೇಳ್ಬಿಟ್ರು. 40,000 ಕೊಡಿಸಿದ್ರಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ, ನಾನು ಹೇಳಿದ್ನ, ನಾನು ನಿನ್ಗೆ ಇಷ್ಟ ಇದ್ದರೆ ಕೊಡು, ಇಲ್ಲಾಂದರೆ ಕೊಡಬೇಡ, ನಿನ್ನ ಮನಸ್ಸು, ನಾನು ಕೇಳಬಾರ್ದು ಅಂತ ಹೇಳಿದ್ನಲ್ಲ, ಹಿಂಗಂದ್ರು. ಈಗ ಒಬ್ಬ ನಂಬಿಕೆ, ಈಗ ನಾನು ಒಂದು ವಿಷಯ ಹೇಳ್ತೀನಿ ಅಂದರೆ, ನನ್ನ ಮೇಲಿರೋ ನಂಬಿಕೆಯಲ್ಲಿ ನೀವು ಬಂದು ಏನೋ ಒಂದು ಮಾಡಿರ್ತಾರೆ. ನಾನು ಅವ್ರ ಮೇಲಿರೋ ನಂಬಿಕೆಯಲ್ಲಿ ಅಂದರೆ ನಂಬಿಕೆಯಲ್ಲೇ ಕೊಟ್ಟೆ 40,000ನ. ಈಸ್ಕೊಡ್ಬೇಕಾಯಿತು. ಅವರು ಏನೇನೋ ಅಂದರು. ಅವರು ಏನೇನೋ ಅಂದ್ರೆ, ಅಲ್ಲ ಕಣ, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ, ನಿನಗೆ ಇಷ್ಟ ಇದ್ದರೆ ಕೊಡು, ಇಲ್ಲಾಂದರೆ ಕೊಡಬೇಡ ಅಂತ ಹೇಳಿದ್ದೆ. ಈಗ ನಾವು ಏನು ಮಾಡೋಣ, ಅವರೆಲ್ಲ ಓಡೋಗ್ಬಿಟ್ಟಾರೆ, ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ, ಕೊರೋನಾ ಅದು ಇದು ಅಂದ್ಕೊಂಡೆಲ್ಲ ಇದು ಮಾಡ್ಬಿಟ್ರು. ನೀರು ಪಾಲು ಸಾಲ ಮಾಡಿ ಅವ್ರಿಗೆ ನೀರು ಪಾಲು. ಇತ್ತಾಗ 1,20,000 ಸಾಲ ಮಾಡಿದ್ದು ಕಂತು ಕಟ್ಟಿದೆ ಗಾಡಿಗೆ, ಅದು ನೀರು ಪಾಲು. ಗಾಡಿ ಬಿಡಿಸ್ಕೊಂಡಿಲ್ಲ, ಬರೀ ಸುಮ್ಮನೆ ಆಕ್ಸಿಡೆಂಟ್ ಆಗಿ ನಿಂತಿರೋ ಗಾಡಿ 1,20,000 ಕಂತು ಕಟ್ಟಿದೆ, ಅದು ನೀರು ಪಾಲು. ಹಿಂಗೆಲ್ಲ ಹಾಗೆ ಹೋಯ್ತು. ಕೊರೋನಾ ಬಂದು ಲಾಕ್ಡೌನ್, ಅವ್ರ ಗಾಡಿ ನಿಂತ್ಕಂತು. ಇತ್ತಾಗ ಇದಿಲ್ಲ, ದುಡ್ಡು ಮನೆ ಖರ್ಚಿಗೆಲ್ಲ ಇರೋದ್ರಲ್ಲಿ ಖಾಲಿ. ಈಗ ಏನು ಮಾಡ್ಬೇಕು, ಮುಂದೆ ಏನು ಮಾಡ್ಬೇಕನ್ನೋ ಸಾಕಾಗಿ ನೊಂದೋಗಿ ಎಲ್ಲರೂ ಬರೀ ಮೋಸ ಮಾಡೋರೆ. ಗೊತ್ತೈತೆ ಅವ್ರಿಗೆ, ನಾನು ಸಾಲ ಮಾಡಿ ಮಡಿಕೊಂಡಿರೋ ದುಡ್ಡು ಅದು ಕೊಟ್ಟಿದ್ದೀನಿ. ಈಗ ಅವ್ರ ಕೈಲಿ ಕೊಡುವಂತ ನಾನು ಹೇಳಲ್ಲ, ಅವ್ರು ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ವಸೂಲಿ ಮಾಡ್ಕೊಡ್ಬೋದಿತ್ತು. ಅವರು ನನ್ನ ಕೈಲಿ ಆಗಲ್ಲ ಅಂತ ಕೈ ಎತ್ಬಿಟ್ರು. ಹಿಂಗೆ ಮಾಡಿಬಿಟ್ರೆ ಏನು ಮಾಡ್ಬೇಕು ಹೇಳಿ ಜನಗಳಿಗೆ? ತಲೆ ಕೆಟ್ಟೋಗಿ ಮುಂದೆ ಇನ್ನು ಏನೇನು ಮಾಡಿದೆ ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಅಲ್ಲ 27 ನಿಮಿಷ ವೀಡಿಯೋ ಆಗ್ಬಿಡ್ತಿದ್ದು, ಹೈಯೆಸ್ಟ್ ದೊಡ್ಡದಾಗಿ ಬರುತ್ತೆ ವೀಡಿಯೋ ಇದು. ಮುಂದೆ ಏನೇನು ಮಾಡಿದೆ, ಇನ್ನೂ ಏನೇನು ಆಯಿತು, ಗಾಡಿ ಬಿಡಿಸಿದ್ನ ಇಲ್ವಾ, ಯಾರೋ ದುಡ್ಡು ಕೊಟ್ರ ಅನ್ನೋದನ್ನ ಮುಂದೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ವಿಡಿಯೋ ಫುಲ್ಲಾಗಿ ನೋಡಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬರೀ ನನ್ನ ಲೈಫಲ್ಲಿ ಬರೀ ಮೋಸ ಮಾಡೋರೇ ಆಗ್ಬಿಟ್ಟಾರೆ. ಇನ್ನೂ ಏನೇನು ಮೋಸ ಆಯ್ತು ಅನ್ನೋದು ಇನ್ನೂ ಹೇಳ್ತೀನಿ ಬರ್ರಿ, ಇನ್ನೂ ಬೇಜಾನವೇ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.